ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತರಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಶುಕ್ರ ಗ್ರಹದ ವಕ್ರ ಆಗಮ ಅಂತ ಕಾರ್ಯಕ್ರಮಕ್ಕೆ ಸ್ವಾಗತ. ಶುಕ್ರ ಗ್ರಹದ ವಕ್ರಾರಂಭವು ಇದೇ ಮಾರ್ಚ್ 2ರಂದು ಆರಂಭ ಆಗಲಿದೆ. ಮಾರ್ಚ್ 2ರಿಂದ ಸುಮಾರು 42 ದಿನಗಳ ಕಾಲ ಅಂದರೆ ಏಪ್ರಿಲ್ 12ರವರೆಗೆ ಶುಕ್ರನಿಗೆ ವಕ್ರಗತಿ ಪ್ರಾಪ್ತಿಯಾಗುವಂಥದ್ದಿರುತ್ತೆ. ಈ ನವಗ್ರಹಗಳಲ್ಲಿ ಹಲವಾರು ಗ್ರಹಗಳಿಗೆ ಈ ವಕ್ರಗತಿ ಅಥವಾ ಹಿಮ್ಮುಖವಾದ ಚಲನೆ, ಹಿನ್ನಡೆ ಅನ್ನೋದೊಂದು ಬರುತ್ತೆ. ಆ ಹಿಮ್ಮುಖ ಚಲನೆಯಲ್ಲಿ ಗ್ರಹಗಳು ರುಜುಗತಿಯಲ್ಲಿ ಕೊಡುವಂಥ ಫಲಗಳಿಂದ ಭಿನ್ನವಾದ ಫಲಗಳಿರ್ತವೆ. ಗುರುವಿಗೂ ವಕ್ರಗತಿ ಬರುತ್ತೆ, ಶುಕ್ರನಿಗೂ ಬರುತ್ತೆ, ಶನಿಗೂ ಬರುತ್ತೆ, ಮಂಗಳನಿಗೂ ಬರುತ್ತೆ, ಬುಧನಿಗೂ ಬರುತ್ತೆ. ಇವೆಲ್ಲವೂ ಈ ನಭೋಮಂಡಲದಲ್ಲಿ ಆ ಖಗೋಳದ ಒಂದು ವಿಸ್ಮಯಕಾರಿ ಘಟನೆಗಳಾಗುತ್ತೆ. ಯಾಕಂದರೆ ಭೂಮಿಯಿಂದ ನಾವು ಗಣಿಸುವಾಗ, ಭೂಮಿಯಿಂದ ನಾವು ವೀಕ್ಷಣೆ ಮಾಡುವಾಗ ಆ ಒಂದು ಗ್ರಹಗಳ ಒಂದು ಸ್ಥಾನ ಪಲ್ಲಟಗಳು ನಮಗೆ ಹಿಮ್ಮುಖವಾಗಿ ಬಂದಂತೆ ಭಾಸ ಆಗುವಂಥ ಜೊತೆಗೆ ನಮಗೆ ಹಿಮ್ಮುಖವಾದ ಒಂದು ರಾಶಿಗಳಲ್ಲಿ ಅಥವಾ ಅಂಥ ಒಂದು ನಕ್ಷತ್ರಗಳಲ್ಲಿ ಅದು ಹಿಂದಿನ ನಕ್ಷತ್ರಗಳಿಗೆ ಬಂದಂತೆ ಒಂದು ಕಾಣುವಂತಹ ಒಂದು ಪ್ರಕ್ರಿಯೆ. ಇದು ಸಾವಿರಾರು ವರ್ಷಗಳ ಹಿಂದೆಯೇ ಋಷಿಮುನಿಗಳು ಅದನ್ನು ಕಂಡುಕೊಂಡು ಅದರ ಒಂದು ಫಲಗಳನ್ನು, ಅದರ ವಿಶ್ಲೇಷಣೆಗಳನ್ನು, ಜಾತಕವಾದ ವಿಶೇಷವಾಗಿ ವಿಶ್ಲೇಷಣೆಗಳನ್ನಾಗಲಿ ಅಥವಾ ಈ ಗ್ರಹಗಳ ಗೋಚಾರದಲ್ಲಿ ಆಗಲಿ ವಕ್ರ ಗ್ರಹಗಳ ಪ್ರಭಾವವನ್ನು ಪ್ರತ್ಯೇಕವಾಗಿ ವಿವರಣೆ ಮಾಡಿದ್ದಾರೆ. ಆ ವಕ್ರ ಗ್ರಹಗಳಿಂದ ಆಗುವಂಥ ಸಾರ್ವತ್ರಿಕ ಪ್ರಭಾವವು ಜೊತೆಗೆ ವಕ್ರ ಗ್ರಹಗಳಿಂದ ಯಾವಾಗ ಹುಟ್ಟಿದ ಕಾಲದಲ್ಲಿ ಇಟ್ಟಂತಹ ಜನನ ಕಾಲದಲ್ಲಿ ಇದ್ದಂತಹ ವಕ್ರ ಗ್ರಹಗಳಿಂದ ಫಲನೇ ಬೇರೆ ಇರುತ್ತೆ, ರುಜು ಗ್ರಹಗಳಿಂದ ಫಲನೇ ಬೇರೆ ಇರುತ್ತೆ. ಅದನ್ನು ಸಾವಿರಾರು ವರ್ಷಗಳ ಹಿಂದೆ ಈ ಋಷಿಮುನಿಗಳು ಅಥವಾ ಜ್ಯೋತಿಷ್ಯ ವಿಶೇಷವಾದ ತಜ್ಞರು ಅಥವಾ ಇತಿಹಾಸ ಜ್ಯೋತಿಷ್ಯದ ವಿಶೇಷವಾದ ಅಧ್ಯಯನಕಾರರು ಇದನ್ನೆಲ್ಲ ದಾಖಲಿಸಿದ್ದಾರೆ. ಹಾಗಾಗಿ ಇವೆಲ್ಲದಕ್ಕೂ ಒಂದು ಶಾಸ್ತ್ರದ ಆಧಾರ ಇದೆ. ಜೊತೆಗೆ ವಿಶೇಷವಾದ ಈ ಜನಾನುಭವದ ಅನುಭವ ಸಹ, ಜ್ಯೋತಿಷಿಗಳ ವಿಶೇಷವಾದ ಅನುಭವ ಸಹ ಇದರಲ್ಲಿ ಸೇರಿಕೊಂಡಿದೆ. ಹಾಗಾಗಿ ಈ ಗ್ರಹಗಳ ಚಲನೆ ಮತ್ತು ಗ್ರಹಗಳ ರುಜು ಮತ್ತು ವಕ್ರಗತಿಯು ಈ ಮನುಷ್ಯನ ಮೇಲೆ, ಭೂಮಿಯ ಆಗುಹೋಗುಗಳ ಮೇಲೆ ನೇರವಾದ ಸಂಬಂಧ ಹೊಂದಿದೆ. ಇದರ ಬಗ್ಗೆ ಬಹಳಷ್ಟು ವಿತಂಡವಾದಗಳು ಬರ್ತವೆ. ಈಗಿನ ವಿಜ್ಞಾನ ಯುಗ, ಆಧುನಿಕ ಯುಗ, ತಂತ್ರಜ್ಞಾನ, ಯಾವುದೇ ಆಧುನಿಕ ಬರಲಿ ಅಥವಾ ಹಳೆಯ ಯುಗ ಇರಲಿ, ಅಲ್ಲಿ ಗ್ರಹಗಳು ಎಲ್ಲೂ ಅವರುಗಳ ಸ್ಥಾನವನ್ನು ಬದಲು ಮಾಡಿಲ್ಲ. ಭೂಮಿಯು ಎಲ್ಲಿ ಇರಬೇಕಾಗಲ್ಲ ಆ ಜಾಗದಲ್ಲಿದೆ. ಅಥವಾ ಸೂರ್ಯನಿಂದ, ಚಂದ್ರನಿಂದ ಹಿಡಿದು ಇತರ ಎಲ್ಲ ಗ್ರಹಗಳು ಸಹ ಅವುಗಳ ಸ್ಥಾನದಲ್ಲೇ ಇವೆ. ಯಾವಾಗ ಇಲ್ಲಿ ಜನರು ಬದಲಾಗ್ಬೋದು, ಜನರ ಒಂದು ಜೀವನ ಪದ್ಧತಿ ಬದಲಾದರೂ ಅಲ್ಲಿ ಯಾವುದೇ ರೀತಿಯ ಗ್ರಹಗಳಲ್ಲಿ ಬದಲಾವಣೆಗಳಾಗುವುದಿಲ್ಲ. ಇದನ್ನು ಈ ಋಷಿಮುನಿಗಳು ಯಾವುದೇ ವಿಜ್ಞಾನ ಉಪಕರಣ, ಯಂತ್ರ, ಸಲಕರಣ ಇಲ್ಲದೆ ಇರುವಂತಹ ಸಮಯದಲ್ಲೂ ನಿಖರವಾಗಿ ಲೆಕ್ಕ ಹಾಕಿದ್ದಾರೆ. ಅದು ಈ ಆಗಿನ ಲೆಕ್ಕಾಚಾರಕ್ಕೂ ಈಗಿನ ವಿಜ್ಞಾನದ ಲೆಕ್ಕಾಚಾರಕ್ಕೂ ಖಂಡಿತ ವ್ಯತ್ಯಾಸಗಳು ಬರೋದಿಲ್ಲ. ಆ ಒಂದು ಸೂರ್ಯನ ದೂರ, ಚಂದ್ರನ ದೂರ ಇವೆಲ್ಲ ಅದನ್ನು ಗಣಿಸಿ ಅದರಿಂದ ಆಗುವಂಥ ಚಲನೆಗಳ ವ್ಯತ್ಯಾಸವನ್ನು, ವಕ್ರೀ ಚಲನೆಗಳನ್ನು ಅದನ್ನು ಸಾವಿರಾರು ವರ್ಷಗಳ ಹಿಂದೆ ದಾಖಲಿಸಿದ್ದಾರೆ. ಹಾಗಿರುವಾಗ ಆ ಒಂದು ಚಲನೆಗಳಿಂದ ಆಗುವಂತಹ ಒಂದು ಪರಿಣಾಮಗಳು ಅದು ಸಾಮಾನ್ಯ ಪ್ರಜೆ ಮೇಲೆ ಇರ್ಬೋದು, ಅಧಿಕಾರಸ್ಥರ ಮೇಲೆ ಇರ್ಬೋದು, ಅಥವಾ ಹಿಂದಿನ ಕಾಲದಲ್ಲಿ ಆಳುತ್ತಿದ್ದಂಥ ರಾಜ ಮಹಾರಾಜರುಗಳ ಮೇಲೆ ಇರ್ಬೋದು, ಆ ಒಂದು ಗ್ರಹಗಳ ಪ್ರಭಾವವನ್ನು ಕೆಲವೊಂದು ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದಾರೆ. ನಮಗೆ ನಮ್ಮ ದೇಶದಲ್ಲಿ ಅಥವಾ ಪುರಾಣ ಪ್ರಸಿದ್ಧವಾದಂತಹ ಈ ರಾಮಾಯಣ ಮಹಾಭಾರತ ಕಾಲದಲ್ಲೂ ಅಲ್ಲಿ ಈ ಜ್ಯೋತಿಷ್ಯದ ಉಲ್ಲೇಖಗಳು ಗ್ರಹಗಳ ಚಲನೆ ಅಥವಾ ಆ ಒಂದು ಯುದ್ಧಾದಿಗಳಿಗೆ ಅಥವಾ ಇನ್ನಿತರ ಯಾವುದೇ ಸಂಧಾನಾದಿ ಕಾರ್ಯಗಳಿಗೆ ಅಲ್ಲಿ ಗ್ರಹಗಳ ಒಂದು ಚಲನೆಯನ್ನು ಜೊತೆಗೆ ಜ್ಯೋತಿಷ್ಯವನ್ನು, ಲಗ್ನವನ್ನು, ಮುಹೂರ್ತವನ್ನು ನಿಗದಿ ಮಾಡಿದಂಥ ವಿವರಗಳು ಬರ್ತವೆ. ಅದೇ ರೀತಿ ಬೇರೆ ಬೇರೆ ರೀತಿಯ ಗ್ರಹಣಗಳಿಂದ ಆದಂಥ ಪ್ರಭಾವಗಳು ಆಗಿನ ಕಾಲದಲ್ಲೂ, ಉದಾಹರಣೆಗೆ ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಇರ್ಬೋದು, ಗ್ರಹಣಗಳಿಂದ ಆದಂತಹ ಪ್ರಭಾವಗಳನ್ನು ಅಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾಗಿ ಇವೆಲ್ಲವೂ ನಮ್ಮ ಈ ಮೇಲೆ ಆಗುವಂಥ ಅನೂಚಾನವಾದ ಪರಿಣಾಮ, ಈ ಶುಕ್ರನ ಪರಿಣಾಮ ಇರುತ್ತೆ. ಶುಕ್ರ ಗ್ರಹಗಳು ಶುಭ ಗ್ರಹದ ಒಂದು ಪಟ್ಟಿ ಇರುತ್ತೆ. ಗುರು, ಶುಕ್ರ, ಬುಧ, ಚಂದ್ರರು ಶುಭ ಗ್ರಹಗಳ ಪಟ್ಟಿಯಲ್ಲಿ ಇರುವಂಥ ಗ್ರಹಗಳಾಗಿವೆ. ಹಾಗಾಗಿ ಆ ಶುಭ ಗ್ರಹಗಳಿಂದ ಆಗುವಂಥ ಪರಿಣಾಮವು ರುಜುಗತಿಯಲ್ಲಿದ್ದಾಗ ಬಹಳ ಶುಭವೂ, ಆ ಶುಭ ಗ್ರಹಗಳಿಗೆ ವಕ್ರಗತಿ ಬಂದಾಗ ಅಲ್ಲಿ ಅಶುಭವೂ ಆಗಿ ಪರಿವರ್ತನೆ ಆಗುತ್ತೆ.
ಗ್ರಹಗಳಿಗೆ ವಕ್ರಗತಿ ಬಂದಾಗ ಆ ಶುಭ ಪರಿಣಾಮಕ್ಕೆ ಸ್ವಲ್ಪ ಅಡೆತಡೆಗಳು ಬರೋದಾಗಲಿ, ವಿಳಂಬಗಳು ಆಗೋದಾಗಲಿ, ವಿಘ್ನಗಳು ಆಗೋದಾಗಲಿ, ಅಥವಾ ಚೆನ್ನಾಗಿ ನಡೀತಾ ಇದ್ದ ಶುಭ ಕಾಲದ ಆ ರುಜುಗತಿಯ ಫಲವು ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಅಥವಾ ಅದು ನಿಧಾನಗತಿಗೆ ಮತ್ತೆ ಪರಿವರ್ತನೆ ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಈ ಶುಕ್ರನ ವಕ್ರಗತಿ ಈ ಮಾರ್ಚ್ 2ನೇ ತಾರೀಕಿನಿಂದ ಆರಂಭ ಆದರೆ ಸುಮಾರು 42 ತಿಂಗಳ ದೀರ್ಘ ಅವಧಿ ಇರುತ್ತೆ. ದೀರ್ಘ ಅವಧಿ, 1 ತಿಂಗಳಿಗೂ ಹೆಚ್ಚಿನ ಅವಧಿ ಇರುತ್ತೆ. ಅದು ಏಪ್ರಿಲ್ 12ರವರೆಗೂ ಮುಂದುವರಿಯುತ್ತೆ. ಅಂದರೆ ನಮ್ಮ ಯುಗಾದಿ ಈ ಹಳೆಯ ಸಂವತ್ಸರದಲ್ಲಿ ಆದಂತಹ ಒಂದು ಫಾಲ್ಗುಣ ಮಾಸದ ತೆದಿಗೆಯಿಂದ ಆರಂಭ ಆದರೆ ಚೈತ್ರ ಮಾಸದ ಹುಣ್ಣಿಮೆ ಅಂದರೆ ಹೊಸ ಸಂವತ್ಸರದಲ್ಲಿ ಯುಗಾದಿ ಬಂದ ಬಳಿಕನೂ ಹುಣ್ಣಿಮೆ ಬರುವವರೆಗೂ ಅಲ್ಲಿ ಶುಕ್ರನು ವಕ್ರದಲ್ಲೇ ಇರ್ತಾನೆ. ಇವೆಲ್ಲವೂ ಒಂದು ಸಾರ್ವತ್ರಿಕದಲ್ಲೂ ಜೊತೆಗೆ ವೈಯಕ್ತಿಕದ ಮೇಲೂ ಬಹಳಷ್ಟು ಪರಿಣಾಮ ಬೀರುವಂಥ ಒಂದು ನಡೆ ಆಗಿರುತ್ತೆ. ಹಾಗಾಗಿ ಇದರ ಈ ಸಾರ್ವತ್ರಿಕ ಪರಿಣಾಮವನ್ನು ಗಮನಿಸಬೇಕು. ಅಲ್ಲಿ ಶುಕ್ರನು ಉಚ್ಚ ಸ್ಥಾನದಲ್ಲಿ ಇರ್ತಾನೆ, ಮೀನರಾಶಿಯಲ್ಲಿ ಇರುವಂಥ ಆತನು. ಈ ಮೀನರಾಶಿಯಲ್ಲಿ ಆತನ ಉಚ್ಚ ರಾಶಿ, ಆದರೆ ಉಚ್ಚದ ರಾಶಿಯಲ್ಲಿ ಆತನಿಗೆ ವಕ್ರತೆ ಪ್ರಾಪ್ತವಾದಾಗ ಆ ವಕ್ರತೆಯಲ್ಲೂ ಉಚ್ಚತೆ ಬರುತ್ತೆ. ಅಂದರೆ ಏನೋ ಉಚ್ಚ ಇರುವಾಗ ಏನೇನು ಒಳ್ಳೆಯ ಪರಿಣಾಮಗಳು ಆಗಿದ್ದವೋ ಅದೆಲ್ಲಕ್ಕೂ ಹಿನ್ನಡೆ ಆಗುತ್ತೆ. ಉದಾಹರಣೆಗೆ ಶುಕ್ರನು ಉಚ್ಚನಾಗಿ ಇಷ್ಟು ದಿನ ಇದ್ದ, ಅಲ್ಲಿ ಮಾರ್ಚ್ 2ಕ್ಕೂ ಮುಂಚೆ ಆತನು ಶುಕ್ರನ ಫೆಬ್ರವರಿ ತಿಂಗಳಲ್ಲಾಗಲಿ ಅಥವಾ ಜನವರಿ ತಿಂಗಳ ಮಧ್ಯಭಾಗದಲ್ಲಾಗಲಿ ಆತನು ಮೀನದಲ್ಲೇ ಇದ್ದ ಉಚ್ಚನಾಗಿ. ಆದರೆ ಅಲ್ಲಿ ಆ ಉಚ್ಚದಲ್ಲಿ ಇದ್ದಾಗ ಅನೇಕ ಆರ್ಥಿಕ ಮುನ್ನಡೆಗಳು, ಅನೇಕ ರೀತಿಯ ಆರ್ಥಿಕ ಒಪ್ಪಂದಗಳು, ಜೊತೆಗೆ ಬೇರೆ ಬೇರೆ ವಸ್ತುಗಳಿಗೆ ಉತ್ತಮವಾದ ಧಾರಣೆಗಳು ಬರುವಂಥದ್ದು, ವ್ಯಾಪಾರಿಗಳಿಗೆ ಅಥವಾ ಉದ್ಯೋಗಸ್ಥರಿಗೆ, ವೃತ್ತಿಪರರಿಗೆ ಅವರವರೊಂದು ವೃತ್ತಿ ಲಾಭಗಳು ಬರುವಂಥದ್ದು, ಇವೆಲ್ಲ ಶುಭ ಫಲಗಳು ಆಗಿದ್ದವು. ಸುಮಾರು 9 ರಾಶಿಗಳಿಗೆ ಶುಕ್ರನ ಒಂದು ಮೀನವಾಸದಿಂದ ಉಚ್ಚವಾಸದಿಂದ ಬಹಳಷ್ಟು 9 ರಾಶಿಗಳಿಗೆ ತುಂಬ ಪ್ರಯೋಜನಗಳು, ಲಾಭಗಳು ಆಗಿದ್ದವು. ಈಗ ಆ ಒಂದು ವಕ್ರಗತಿ ಬಂದಾಗ ಹಿಂದೆ ಆದ ಪ್ರಯೋಜನಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಹಿಂದೆ ತುಂಬ ಚೆನ್ನಾಗಿ ಲಾಭದಾಯಕವಾಗಿ ನಡೀತಿದ್ದ ಉದ್ಯಮ, ಇಂಡಸ್ಟ್ರಿ ಇರ್ಬೋದು, ಅದು ಈಗ ಸ್ವಲ್ಪ ಲಾಭದಲ್ಲಿ ಕೊರತೆ ಬರ್ಬೋದು. ಅಥವಾ ಆ ಉದ್ಯಮಕ್ಕೆ ಏನಾದರೂ ಸರ್ಕಾರದ ನೀತಿಗಳಿಂದ ಒಂದು ತೊಂದರೆಗಳು, ಅಥವಾ ತೆರಿಗೆ ನಿಯಮಗಳಿಂದ ತೊಂದರೆಗಳು, ಅಥವಾ ಇನ್ನಿತರ ಯಾವುದೇ ಅವರ ಒಂದು ಮೇಲೆ ಯಾವುದಾದ್ರೂ ಸೇಫ್ಟಿ ಅಥವಾ ರಕ್ಷಣಾ ವಿಚಾರವಾಗಿ ಏನೋ ಕಾನೂನು ಕ್ರಮಗಳು ಬರುವಂಥದ್ದು ನಾವು ನೋಡ್ತೇವೆ. ಈ ಷೇರು ಮಾರುಕಟ್ಟೆಗಳು ಭಾಳಷ್ಟು ಒಂದು ಸೂಕ್ಷ್ಮ ಸಂವೇದಿಯ ಸೆನ್ಸಿಟಿವ್ ಅಂತ ಆಗಿರುತ್ತೆ. ಯಾವುದೇ ಒಂದು ಕಂಪನಿ ಮೇಲೆ ಏನೋ ಒಂದು ಕಪ್ಪು ಚುಕ್ಕಿ ಬಂತಂದರೆ ಮರುದಿನವೇ ಆ ಒಂದು ಕಂಪನಿಯ ಶೇರ್ ಬಿದ್ದೋಗುತ್ತೆ. ಅಥವಾ ಆ ಕಂಪನಿಗೆ ಸಂಬಂಧಪಟ್ಟ ಏನಾದರೂ ಒಂದು ಕಾಂಟ್ರವರ್ಷಿಯಲ್ ನ್ಯೂಸ್ ಅಂತ ಬಂದರೆ ಅಥವಾ ವಿವಾದಾತ್ಮಕವಾದ ಒಂದು ವರದಿ ಬಂದರೆ ಮರುದಿನವೇ ಆ ಒಂದು ಕಂಪನಿಯ ಶೇರುಗಳು ಬಿದ್ದು ಹೋಗೋದನ್ನು ನೋಡ್ತೇವೆ. ಅದಕ್ಕೆ ಅವೆಲ್ಲ ಯಾವಾಗ ಆಗೋದಿಲ್ಲ ಅನ್ನೋದು ಒಂದು ಸ್ವಲ್ಪ ಊಹಾತ್ಮಕ. ಹಾಗಾಗಿ ಅಂಥ ಆಕಸ್ಮಿಕವಾದ ಘಟನೆಗಳು ಈ ಶುಕ್ರನ ವಕ್ರಗತಿಯಲ್ಲಿ ನಡೆಯುತ್ತೆ. ಇಷ್ಟು ದಿನ ಚೆನ್ನಾಗಿ ತುಂಬ ಪೀಕಲ್ಲಿ ಓಡ್ತಾ ಇದ್ದಂಥ ವಿಚಾರಗಳು ಈಗ ಸಡನ್ನಾಗಿ ಕೆಳಕ್ಕೆ ಬೀಳುವಂಥದ್ದು, ಇಷ್ಟು ದಿನ ಚೆನ್ನಾಗಿ ಓಡ್ತಾ ಇದ್ದ ಷೇರುಗಳು ಮತ್ತೆ ನೆಲ ಕಚ್ಚುವಂಥದ್ದು, ತುಂಬ ಹೂಡಿಕೆ ಮಾಡಿದ ಒಂದು ಷೇರುಗಳಿಗೆ ಮತ್ತೆ ಅಲ್ಲಿ ಬೆಲೆನೇ ಇರದೇ ಇರುವಂಥದ್ದು, ಇವೆಲ್ಲ ಆಗುತ್ತೆ. ಅದೇ ರೀತಿ ಆರ್ಥಿಕವಾದ ಹಿನ್ನಡೆ ಈ ದೇಶಗಳಲ್ಲಿ ಅಂದರೆ ಯಾವುದೇ ಒಂದು ದೇಶಕ್ಕೆ ಗುರಿ ಮಾಡೋದಲ್ಲ, ಜಗತ್ತಿನಾದ್ಯಂತ ಆರ್ಥಿಕದ ಹಿನ್ನಡೆ ಈ ಒಂದು ವಕ್ರಗತಿ ಕಾಲದಲ್ಲಿ ಬರ್ಬೋದು. ಎಲ್ಲವೂ ಸ್ವಲ್ಪ ಸ್ಲೋನೆಸ್ ಆಗುತ್ತೆ. ಇಷ್ಟು ದಿನ ಫಾಸ್ಟಾಗಿ ನಡೀತಾ ಇದ್ದದ್ದು ಮಾರ್ಚ್ 2ರಿಂದ ಏಪ್ರಿಲ್ 12ರ ಅವಧಿಯಲ್ಲಿ 42 ದಿನಗಳಲ್ಲಿ ಎಲ್ಲದರಲ್ಲಿ ಸ್ವಲ್ಪ ಸ್ಲೋನೆಸ್ ಬರ್ಬೋದು. ಜೊತೆಗೆ ಇದ್ದಕ್ಕಿದ್ದಂತೆ ಒಂದು ವಿವಾದಗಳು ಕ್ರಿಯೇಟ್ ಆಗುವಂಥದ್ದು, ಅದು ಸ್ತ್ರೀ ಮೂಲದ ಇರ್ಬೋದು, ಅಥವಾ ಅಧಿಕಾರದ ಮೂಲದ ಇರ್ಬೋದು, ಸರ್ಕಾರ ಮೂಲದಿಂದ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯ ಉದ್ಯಮದ ಮೂಲದಿಂದ ಇರ್ಬೋದು, ಎಲ್ಲ ವಿವಾದಗಳು ಅಲ್ಲಿ ಸೃಷ್ಟಿಯಾಗುವಂಥದ್ದು. ಇನ್ನು ಹಲವಾರು ವಸ್ತುಗಳ ಒಂದು ಬೆಲೆ ಏರಿಕೆ ಆಗುತ್ತೆ. ಕೆಲವೊಂದು ವಸ್ತುಗಳಿಗೆ, ಜೀವನಾವಶ್ಯಕ ವಸ್ತುಗಳಿಗೆ ಬೆಲೆ ಏರಿಕೆ ಆಗುತ್ತೆ. ಜೀವನಕ್ಕೆ ಅವಶ್ಯಕತೆ ಇಲ್ಲದಂಥ, ಉದಾಹರಣೆಗೆ ಫ್ಯಾನ್ಸಿ ವಸ್ತುಗಳು, ಬಟ್ಟೆ ಬರೆಗಳು, ಅಥವಾ ಇನ್ನಿತರ ಯಾವುದೇ ರೀತಿ ಜನರು ದೈನಂದಿನ ಉಪಯೋಗ ಮಾಡುವಂಥ ವಸ್ತುಗಳ ಬೆಲೆ ಕಡಿಮೆ ಆಗುತ್ತೆ. ಅವಶ್ಯಕ ವಸ್ತುಗಳ ಬೆಲೆ ಹೆಚ್ಚಾಗುತ್ತೆ. ಅದು ಆಹಾರ ಪದಾರ್ಥಗಳಿರ್ಬೋದು, ಹಣ್ಣು ತರಕಾರಿಗಳಿರ್ಬೋದು, ಅದು ಇನ್ನಿತರ ಯಾವುದೇ ಪ್ರತಿನಿತ್ಯ ದೈನಂದಿನ ಜೀವನಕ್ಕೆ ಉಪಯೋಗಿಸುವಂಥ ವಸ್ತುಗಳು ಬೆಲೆ ಏರಿಕೆಯಾಗಿ ಅವಶ್ಯಕ ಇಲ್ಲದಂಥ ವಸ್ತುಗಳ ಬೆಲೆ ಕಡಿಮೆ ಆಗುವಂಥದ್ದು. ಇನ್ನು ಹಲವಾರು ವ್ಯಾಪಾರ ಉದ್ಯಮಗಳಲ್ಲಿ ಸ್ವಲ್ಪ ಈಗ ಹಿನ್ನಡೆಯ ಪರಿಣಾಮವಾಗಿ ಕೆಲವೊಂದು ಉದ್ಯೋಗಗಳಿಗೆ ಸಹ ಕೊರತೆ ಆಗುವಂಥದ್ದು, ಉದ್ಯೋಗದ ಲಭ್ಯತೆಗೆ ಹಿನ್ನಡೆ ಆಗುತ್ತೆ. ಅಂದರೆ ಜಾಬ್ ಓಪನಿಂಗ್ಗಳಿಗೆ ಸ್ವಲ್ಪ ಕಡಿಮೆ ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ವಕ್ರಗತಿಯಿಂದ ಆರ್ಥಿಕತೆ ಮೇಲೆ, ಜೊತೆಗೆ ಬೇರೆ ಬೇರೆ ರೀತಿಯ ಉದ್ಯಮಗಳ ಮೇಲೆ, ವ್ಯಾಪಾರದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮಗಳು ಬಂದೇ ಬರ್ತವೆ. ಜನಸಾಮಾನ್ಯರಿಗೆ ಇದರಿಂದ ಸ್ವಲ್ಪ ಬೆಲೆ ಏರಿಕೆಯ ಹೊಡೆತ ಖಂಡಿತ ಬರುತ್ತೆ. ಈ ಕಾಲದಲ್ಲಿ ಈ ಮಾರ್ಚ್ 2ರಿಂದ ಏಪ್ರಿಲ್ 12ರ ಅವಧಿಯಲ್ಲಿ ಬೆಲೆ ಏರಿಕೆಯ ಹೊಡೆತ ಬೀಳುತ್ತೆ. ಜೊತೆಗೆ ಕೆಲವೊಂದು ವಸ್ತುಗಳ ಅಭಾವ ಬರ್ಬೋದು. ಜೊತೆಗೆ ಹವಾಮಾನದಲ್ಲಿ ಸಹ ಹಾಗೆ ಈ ಕಾಲದಲ್ಲಿ ಅಲ್ಲಿ ಜಲರಾಶಿಯಲ್ಲಿ ಶುಕ್ರನಿಗೆ ವಕ್ರತೆ ಪ್ರಾಪ್ತಿಯಾಗುವಂಥದ್ದು. ಅಲ್ಲಿ ಅದೇ ಕಾಲದಲ್ಲಿ ಬುಧನು ಸಹ ಅಲ್ಲಿ ಆತನ ಬುಧನ ನೀಚ ಸ್ಥಾನ ಆಗಿರುತ್ತೆ. ರಾಹು ಅಲ್ಲಿ ಮೀನದಲ್ಲೇ ಇರುವಂಥದ್ದು. ಇವೆಲ್ಲವೂ ಒಂದು ಉತ್ತಮವಾದ ನಡವಳಿಕೆ ಅಲ್ಲ. ಅಲ್ಲಿ
ಜಲಮೂಲದಿಂದ ಆಗುವಂತಹ ಒಂದು ಆಘಾತಗಳು, ಅಂದರೆ ಆ ಕಾಲದಲ್ಲಿ ಬರಗಾಲದಿ ಬರುವಂಥದ್ದು, ಮಳೆಗಳೇ ಬಾರದಿರುವಂಥದ್ದು, ಜೊತೆಗೆ ಕೆಲವೊಂದು ಭಾಗದಲ್ಲಿ ಕುಡಿಯುವ ನೀರಿಗೂ ಕೊರತೆಗಳು ಬರುವಂಥದ್ದು, ಈ ರೀತಿ ಆ ಒಂದು ಜಲಮೂಲಕ್ಕೆ ತತ್ವಾರಗಳು ಬರುವಂಥದ್ದು, ಜಲಮೂಲಗಳು ಸ್ವಲ್ಪ ಬತ್ತಿ ಹೋಗುವಂಥದ್ದೆಲ್ಲ ಆಗುತ್ತದೆ. ಜೊತೆಗೆ ಎಲ್ಲಿವರೆಗೂ ಬತ್ತಿದೆ ಹೋಗಿದಂಥ ಕೆಲವು ನದಿಗಳು ಆಕಸ್ಮಿಕವಾಗಿ ಈಗ ಡ್ರೈ ಆಗುವಂಥದ್ದು, ಅಂದರೆ ಹಿಂದೆ ಭಾಳಷ್ಟು ನಾವು ಕೆಲವೊಂದು ಗಮನಿಸ್ತೇವೆ, ಕೆಲವೊಂದು ಪತ್ರಿಕೆಗಳಲ್ಲಿ ನ್ಯೂಸ್ಗಳಲ್ಲಿ ನೋಡ್ತೇವೆ, 30 ವರ್ಷಗಳಿಂದ ಆಗದಂಥ ಘಟನೆ, 120 ವರ್ಷಗಳಿಂದ ಆದಂಥ ಘಟನೆ, ಕೆಲವೊಂದು ಭಾಗದಲ್ಲಿ ಮಳೆನೇ ಆಗಿಲ್ಲದ ಭಾಗದಲ್ಲಿ ಮಳೆ ಆಗುವಂಥದ್ದು. ನಾನು ಹಿಂದೇನೋ ಬಹಳ ವಿಡಿಯೋಗಳಲ್ಲಿ ಸಾರ್ವತ್ರಿಕವಾಗಿ ಹೇಳ್ತಾ ಇರ್ತೇನೆ, ಈ ಕಾಲದಲ್ಲಿ ಇಂಥ ಒಂದು ವೈಪರೀತ್ಯಗಳು ಆಗುತ್ತೆ ಅಂತ. ಹಾಗಾಗಿ ಈ ಕಾಲದಲ್ಲಿ ಇಂಥ ಒಂದು ವೈಪರೀತ್ಯಗಳು ಮಾರ್ಚ್ನಲ್ಲಿ ಆಗಲಿವೆ. ಮಾರ್ಚ್ನಿಂದ ಏಪ್ರಿಲ್ 12ರವರೆಗೆ ಆಗುವಂಥ ಸಾಧ್ಯತೆ ಬಹಳಷ್ಟು ಇರುತ್ತವೆ. ವೈಚಿತ್ರ್ಯದ ಘಟನೆಗಳು ಹವಾಮಾನಕ್ಕೆ ಸಂಬಂಧಪಟ್ಟು ಕೆಲವೊಂದು ಭಾಗದಲ್ಲಿ ತುಂಬ ಒಂದು ನೀರಿನ ಕೊರತೆ, ಡ್ರೈ ಆಗುವಂಥದ್ದು, ಕೆಲವೊಂದು ಭಾಗದಲ್ಲಿ ಮಳೆನೇ ಬರಬಾರದಂಥ ಜಾಗದಲ್ಲಿ ಮಳೆ ಬಂದು ಅಲ್ಲಿ ಪ್ರವಾಹಗಳು ಬರುವಂಥದ್ದು, ಈ ರೀತಿ ಅಕಾಲದ ಒಂದು ಜಲದ ಒಂದು ಆಟಗಳು ಅಲ್ಲಿ ನಡೆಯುವಂಥದ್ದು ಇರುತ್ತೆ. ಅದೇ ರೀತಿ ಈ ಒಂದು ಜನರ ಒಂದು ಸಾಂಸಾರಿಕ ಜೀವನದಲ್ಲೂ ಇದು ಅಷ್ಟೊಂದು ಉತ್ತಮವಾದ ಪರಿಣಾಮ ಬೀರುವುದಿಲ್ಲ. ಸಾಂಸಾರಿಕವಾದ ಜೀವನದಲ್ಲಿ ಅಲ್ಲಿ ಮನೆಗಳಲ್ಲಿ ಸ್ವಲ್ಪ ಕಲಹಗಳು ಬರುವಂಥದ್ದು, ಸ್ತ್ರೀ ಮೂಲದ ಕಲಹಗಳು ಬರುವಂಥದ್ದು, ದಾಂಪತ್ಯ ಕಲಹಗಳು ಸ್ವಲ್ಪ ಹೆಚ್ಚಳಾಗುವಂಥದ್ದು, ಈಗಾಗಲೇ ಇದ್ದಂಥ ಸಣ್ಣ ಪುಟ್ಟ ಕಲಹದ ಕಿಡಿ ಅದು ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಿಗೆ ಹೊತ್ತಿಕೊಳ್ಳುವಂಥದ್ದು. ಸಾಂಸಾರಿಕವಾಗಿ ಸಹ ಅಷ್ಟೊಂದು ವಕ್ರಗತಿ ಅನ್ನೋದು ಅಷ್ಟು ಉತ್ತಮ. ಹಾಗಾಗಿ ಶುಭ ಗ್ರಹಗಳಿಗೆ ವಕ್ರಗತಿ ಬಂದಾಗ ಸಾರ್ವತ್ರಿಕ ಫಲದಲ್ಲಿ ಇಂತಹ ಒಂದು ಏರುಪೇರುಗಳು ಈ ರಾಜಕೀಯದಲ್ಲೂ, ಆರ್ಥಿಕತೆ ಮೇಲೂ, ಜನಜೀವನದಲ್ಲೂ, ಹವಾಮಾನದಲ್ಲೂ ಎಲ್ಲದರಲ್ಲೂ ಕಂಡುಬರುತ್ತೆ. ಜೊತೆಗೆ ಜನರ ಮನಸ್ಸಿನಲ್ಲೂ, ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಸಹ ಈ ವಕ್ರತೆಯ ಪರಿಣಾಮ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡುತ್ತೆ. ಹಾಗಾಗಿ ಈ ವಕ್ರತೆಯ ಪರಿಣಾಮವು ಅಷ್ಟೊಂದು ಸಾರ್ವತ್ರಿಕವಾಗಿ ಉತ್ತಮವಾದ ಫಲವನ್ನು ಸೂಚನೆ ಮಾಡ್ತಾ ಇಲ್ಲ. ಈ 42 ದಿನಗಳ ಅವಧಿಯಲ್ಲಿ ಕೆಲವೊಂದು ಮುನ್ನೆಚ್ಚರಿಕೆಗಳನ್ನು ಸ್ವಲ್ಪ ವಹಿಸಬೇಕಾಗುತ್ತೆ. ಉದಾಹರಣೆಗೆ ಸಾಂಸಾರಿಕ ಜೀವನದಲ್ಲಿ ನಾನು ಹೇಳಿದ ಸ್ವಲ್ಪ ಕಲಹಗಳು ಬರೋದು, ಈಗ ಸ್ವಲ್ಪ ನಾವು ಸಂಯಮವನ್ನು ಕಾಪಾಡಿಕೊಳ್ಬೇಕು. ಇನ್ನು ಈ ಕಾಲದಲ್ಲಿ ಸ್ವಲ್ಪ ಕೆಲವೊಂದು ಬೆಲೆ ಏರಿಕೆಗಳು ಅಥವಾ ಇನ್ನಿತರ ಲಭ್ಯತೆಗಳು ಕಡಿಮೆ ಆಗುವಂಥ, ಅದಕ್ಕೆ ನಾವು ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಳುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಆರ್ಥಿಕ ನಿಷೇಧಗಳು ಅಥವಾ ಆರ್ಥಿಕವಾದ ಸರ್ಕಾರದಿಂದ ಕೆಲವು ಅಡೆತಡೆಗಳು ಬರುವಂಥದ್ದು ಇರುತ್ತೆ. ಹಾಗಾಗಿ ನಾವು ನಮ್ಮ ಉದ್ಯಮದಲ್ಲೋ, ವ್ಯಾಪಾರದಲ್ಲೋ ಈ ಕಾಲದಲ್ಲಿ ಅಂಥ ನಷ್ಟಗಳಿಗೆ, ಕಷ್ಟಗಳಿಗೆ ಒಳಗಾಗದಂತೆ ಮುನ್ನೆಚ್ಚರಿಕೆ ಬೇಕು. ಜೊತೆಗೆ ಈ ಕಾಲದಲ್ಲಿ ಅಪರಾಧ ಕೃತ್ಯಗಳು, ಆರ್ಥಿಕ ಅಪರಾಧ ಕೃತ್ಯಗಳನ್ನು ಗಮನಿಸ್ತೀವಿ. ಸೈಬರ್ ಕ್ರೈಮ್ ಅಂತ ಈಗ ಭಾಳಷ್ಟೊಂದು ಪ್ರಸಿದ್ಧಿ ಪಡೆದಿದೆ, ಪ್ರತಿನಿತ್ಯ ವರದಿ ಆಗುತ್ತೆ. ಅಂತಹಗಳು ಈಗ ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾಕಂದರೆ ಅಲ್ಲಿ ರಾಹು ಯುತಿನಿಯಾಗಿ ಅಲ್ಲಿ ಶುಕ್ರನಿಗೆ ಪ್ರಾಪ್ತವಾಗುವಂಥದ್ದು ವಕ್ರಗತಿ, ಅಲ್ಲಿ ರಾಹು ಆ ಜೊತೆಗೇನಿದ್ದಾನೆ. ಹಾಗಾಗಿ ಅವನು ಕಾಯ್ಕೊಂಡಿರ್ತಾನೆ ಯಾವ ಗ್ರಹಗಳಿಗೆ ವಕ್ರತೆ ಬರುತ್ತೆ, ಯಾವುದು ನೀಚವಾಗಿ. ಆಗಲೇ ಬುಧನು ನೀಚನಾಗಿರ್ತಾನೆ, ಜೊತೆಗೆ ಅಲ್ಲಿ ಶುಕ್ರನಿಗೆ ವಕ್ರತೆ ಪ್ರಾಪ್ತವಾಗುತ್ತೆ. ಆ ಒಂದು ವಕ್ರತೆಯ ಕಾಲದಲ್ಲಿ ಇಂತಹ ಒಂದು ಚಟುವಟಿಕೆಗಳು, ಆರ್ಥಿಕ ಅಪರಾಧಗಳು, ಸೈಬರ್ ಕ್ರೈಮ್ಗಳು, ನಾನಾ ರೀತಿಯ ವಂಚನೆ, ಮೋಸ ಇತ್ಯಾದಿಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ನಿಮ್ಮ ಆರ್ಥಿಕತೆಯ ಭದ್ರತೆ ಬಗ್ಗೆಯೂ, ಜೊತೆಗೆ ಆರ್ಥಿಕವಾದ ಯಾವುದೇ ರೀತಿಯ ಒಂದು ವಂಚನೆಗೆ, ಮೋಸಲಕ್ಕೆ ಸಿಲುಕಿಕೊಳ್ಳದಂತೆಯೂ ತುಂಬ ಒಂದು ಎಚ್ಚರಿಕೆ ಖಂಡಿತ ಅಗತ್ಯ ಇರುತ್ತೆ. ಇವೆಲ್ಲವೂ ಸಾರ್ವತ್ರಿಕವಾಗಿ ಶುಕ್ರನ ವಕ್ರಗತಿ ಈ ಮಾರ್ಚ್ 2ರಿಂದ ಏಪ್ರಿಲ್ 12ರವರೆಗಿನ ಅವಧಿಯ ಒಂದು ಸಾಮಾನ್ಯವಾದ ವಿವರಣೆಗಳನ್ನು ಕೊಟ್ಟಿದ್ದೇನೆ. ಇನ್ನು ಈ ಕಾಲದಲ್ಲಿ ಕೆಲವೊಬ್ಬರಿಗೆ ಈ ಸಾಮಾಜಿಕ ಜಾಲತಾಣ ಈಗ ಒಂದು ಬಹಳಷ್ಟೊಂದು ಪ್ರಭಾವಶಾಲಿಯಾದ ಮಾಧ್ಯಮ ಆಗಿರುತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ಸಹ ಹಾಗೆ ಬಹಳಷ್ಟು ಜನರಿಗೆ, ಅಂದರೆ ಯಾವುದೇ ಆ ರಾಶಿ ಈ ರಾಶಿ ಅಂತೆಲ್ಲ, ಬಹಳಷ್ಟು ಜನರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಏನೋ ಕಾಂಟ್ರವರ್ಸಿಗಳಾಗ್ಬೋದು, ವಿವಾದಗಳಾಗ್ಬೋದು, ನಿಮ್ಮ ಮೇಲೆ ಕೇಸುಗಳು ಬರುವಂಥದ್ದು, ನೀವು ಮಾಡಿದ ಯಾವುದೇ ಒಂದು ವಿವಾದಾತ್ಮಕ ಪೋಸ್ಟ್ಗಳಿಗೂ ಅಥವಾ ಯಾವುದೇ ರೀತಿಯ ಒಂದು ಇನ್ನಿತರರ ಮೇಲೆ ಮಾನಹಾನಿಕರ ಘಟನೆಯ ಮೂಲಕ ಅದು ನಿಮ್ಮ ಮೇಲೆ ತಕ್ಷಣವಾಗಿ ಕಾನೂನು ಕ್ರಮ ಬರುವುದಾಗಲಿ, ಕೆಲವೊಬ್ಬರಿಗೆ ಶಿಕ್ಷೆ ದಂಡಗಳಾಗುವಂಥದ್ದಾಗಲಿ, ಜೊತೆಗೆ ಸಾಮಾಜಿಕ ತಾಣದ ದುರುಪಯೋಗ ಅಥವಾ ಸಾಮಾಜಿಕ ತಾಣದ ಸದುಪಯೋಗ ಎರಡರ ಬಗ್ಗೆಯೂ ಗಮನವನ್ನು ಹರಿಸಬೇಕಾಗತ್ತೆ. ಇವೆಲ್ಲವೂ ಈ ಸಾಮಾನ್ಯವಾಗಿ 42 ದಿನಗಳ ಈ ಶುಕ್ರನ ವಕ್ರ ಸ್ಥಿತಿಯ ಒಂದು ವಿಚಾರವನ್ನು ಈಗ ಹೇಳಿದ್ದಾಯಿತು. ಇನ್ನು ನಾವು ಗಮನಿಸುವಂಥದ್ದು ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ. ರಾಶಿಗಳ ಮೇಲೆ ಶುಕ್ರನ ಒಂದು ಕಾರಕತ್ವ ನಾನು ಯಾವಾಗಲೂ ಹೇಳ್ತೇನೆ. ಶುಕ್ರನು ಹಣಕ್ಕೆ ಕಾರಕ, ಶುಕ್ರನು ಈ ಮನೋರಂಜನೆಗೆ ಕಾರಕ, ಆತ ನಾನಾ ರೀತಿಯ ಭೋಗ ಸಾಮಗ್ರಿಗಳಿಗೆ ಕಾರಕ, ಆತನ ದಾಂಪತ್ಯ ಸುಖಗಳಿಗೆ ಕಾರಕ. ಜೊತೆಗೆ ನಮ್ಮಲ್ಲಿ ಸಂಪತ್ತನ್ನು ವೃದ್ಧಿ ಆಗಬೇಕಾದ್ರೆ ಅಲ್ಲಿ ಶುಕ್ರನ ಅನುಗ್ರಹ ಖಂಡಿತ ಬೇಕಾಗಿದೆ. ಜನರ ಆಡು ಭಾಷೆಯಲ್ಲಿ ಮಾತಿದೆ, ಶುಕ್ರ ದಶೆ ಅಂತ. ಶುಕ್ರ ದಶೆ ಅನ್ನೋದು ಅಂದರೆ ಉತ್ತಮವಾದ ಒಂದು ಹಣಕಾಸಿನ ಲಭ್ಯತೆ, ಹಣಕಾಸಿನ ಆದಾಯ ಅಥವಾ ಹಣಕಾಸು ಎಲ್ಲ ಸಂಪತ್ತು ಎಲ್ಲ ಹೆಚ್ಚಳ ಆಗುವಂಥದ್ದು. ಹಾಗೆ ಅದರ ಮೇಲೆ ಎಲ್ಲ ಶುಕ್ರನ ಕರತ್ವದ ಕಾರಣ ಹೆಚ್ಚಾಗಿ ಅಂಥದ್ರ ಮೇಲೆ ಈ ಒಳ್ಳೆಯ ಅಥವಾ ಅಡ್ಡ ಪರಿಣಾಮಗಳು ಬರ್ತವೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಕೇವಲ ಅಲ್ಲಿ 3 ರಾಶಿಗಳಿಗೆ ಮಾತ್ರ ಈ ವಕ್ರಗತಿಯ ಉತ್ತಮ ಫಲಗಳು ಬರ್ತವೆ. ಆ 3 ರಾಶಿಗಳು ಮಿಥುನ, ಕನ್ಯಾ ಮತ್ತು ತುಲಾಕ್ಕೆ ಸ್ವಲ್ಪ ಈ ಬಾರಿ ವಕ್ರಗತಿಯ ಉತ್ತಮ ಫಲ ಬರುತ್ತೆ. ಉಳಿದ 9 ರಾಶಿಗಳಿಗೂ ಮಿಶ್ರ ಅಥವಾ ಸಂಕಷ್ಟ ಫಲಗಳು ಈ ಕಾಲದಲ್ಲಿ ಬರ್ಬೋದಾಗಿದೆ. ಯಾಕಂದರೆ ಶುಕ್ರನು ಒಂದು ಕಾಲದಲ್ಲಿ ಸರಿಯಾಗಿ ಇದ್ದಾಗ 9 ರಾಶಿಗಳಿಗೆ ಉತ್ತಮ ಫಲ ಕೊಡ್ತಾನೆ, 3 ರಾಶಿಗಳಿಗೆ ಮಾತ್ರ ವಿರುದ್ಧ ಫಲ ಕೊಡ್ತಾನೆ.
ಆ ವಿರುದ್ಧ ಫಲ ಕೊಟ್ಟಂಥ ರಾಶಿಗಳಿಗೆ ಈಗ ವಕ್ರಗತಿಯಲ್ಲಿ ಲಾಭ ಆಗುತ್ತೆ. ಅಂದರೆ ಹಿಂದೆ ಅವನ ಒಂದು ರುಜುಗತಿಯಲ್ಲಿ ಯಾರಿಗೆ ನಷ್ಟ ಕಷ್ಟ ಆಗಿತ್ತೋ ಅವರಿಗೆ ವಕ್ರಗತಿಯಲ್ಲಿ ಈಗ ಲಾಭಗಳು ಆಕಸ್ಮಿಕವಾಗ್ಬೋದು. ಯಾರಿಗೆ 9 ರಾಶಿಗೆ ಯಾವಾಗ ತುಂಬ ಲಾಭಗಳು ಆಗಿತ್ತು ಅಂಥ ರಾಶಿಗಳಿಗೆ ಈ ಕಾಲದಲ್ಲಿ ಸ್ವಲ್ಪ ಮಿಶ್ರ ಫಲ ಅಥವಾ ಕೆಲವು ಮುನ್ನೆಚ್ಚರಿಕೆ ಹೆಜ್ಜೆಗಳು ಖಂಡಿತ ಬೇಕಾಗುತ್ತೆ. ಆದರೆ ಒಂದು ಆತಂಕ ಪಡಬೇಕಾಗಿಲ್ಲ. ಶುಕ್ರನಿಂದ ಯಾವುದೇ ರೀತಿಯ ಅಪಾಯಗಳು, ಕಂಟಕಗಳು ಅಥವಾ ಇನ್ನಿತರವಾದ ಗಂಭೀರವಾದ ಅಡ್ಡ ಪರಿಣಾಮ ಮಾಡೋದಿಲ್ಲ. ಇದು ಸಾಮಾನ್ಯವಾಗಿ ಸ್ವಲ್ಪ ಆರ್ಥಿಕತೆ ಮೇಲೆ, ಮನಸ್ಸಿನ ಮೇಲೆ, ಸಾಂಸಾರಿಕ ಜೀವನದ ಮೇಲೆ, ಇವೆಲ್ಲ ಮೇಲೆ ಸ್ವಲ್ಪ ಅಸಮಾಧಾನ ಅಥವಾ ಏರುಪೇರಿನ ಘಟನೆಗಳು ಆಗ್ಬೋದಾಗಿದೆ. ಈಗ ನಾವು ಒಂದೊಂದಾಗಿ ರಾಶಿಗಳ ಮೇಲೆ ಪ್ರಭಾವವನ್ನು ಗಮನಿಸೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಗೆ ನಿಮ್ಮ ರಾಶಿಯಿಂದ ದ್ವಾದಶ ಅಥವಾ 12ರ ಸ್ಥಾನದಲ್ಲಿರುವಂಥದ್ದು ನಷ್ಟ ಅಥವಾ ವ್ಯಯಸ್ಥಾನ ಅಂತ ಹೇಳ್ತಾರೆ. ವ್ಯಯಸ್ಥಾನದಲ್ಲಿ ಶುಕ್ರನು ರುಜುಗತಿಯಲ್ಲಿದ್ದಾಗ ಏನು ಕೆಟ್ಟದ್ದು ಮಾಡೋದಿಲ್ಲ, ಆತನು ರುಜುಗತಿಯಲ್ಲಿದ್ದಾಗ ಹಣದ ಒಂದು ಕೊರತೆಯನ್ನು ಮಾಡೋದಿಲ್ಲ. ಆದರೆ ಈಗ ಆತನಿಗೆ ವಕ್ರಗತಿ ಬಂದಾಗ ನಿಮ್ಮಲ್ಲಿ ಹಣದ ಕೊರತೆ ಆಗುತ್ತೆ, ಅನಾವಶ್ಯಕ ಖರ್ಚುಗಳು ಬರುತ್ತೆ ಮೇಷರಾಶಿಯವರಿಗೆ. ಜೊತೆಗೆ ಎಲ್ಲ ಕೆಲಸ ಕಾರ್ಯಗಳು ಸ್ವಲ್ಪ ವಿಘ್ನ ಅಥವಾ ಅಡೆತಡೆಗಳು ಬರ್ಬೋದು. ಜೊತೆಗೆ ಯಾವುದೇ ರೀತಿಯ ಒಂದು ಹಿಂದೆ ಫಿಕ್ಸ್ ಆಗಿದ್ದ ಒಂದು ವಿಚಾರಗಳು ಈಗ ಸಡನ್ನಾಗಿ ಕ್ಯಾನ್ಸಲೇಷನ್ ಆಗುವಂಥದ್ದು, ಅಥವಾ ಹಿಂದೆ ಯಾವುದೇ ನೀವು ಒಂದು ಶುಭ ಕಾರ್ಯಕ್ಕೆ ಪ್ರಯತ್ನ ಪಟ್ಟು ಅದಕ್ಕೆಲ್ಲ ದಿನಾಂಕ ನಿಗದಿ ಮಾಡಿದರೆ ಅದು ಯಾವುದೇ ಕಾರಣದಿಂದ ಮತ್ತೆ ಪೋಸ್ಟ್ಪೋನ್ ಮಾಡುವಂಥ ಪ್ರಮೇಯಗಳು ಬರುವಂಥದ್ದು. ಜೊತೆಗೆ ನಿಮ್ಮ ಒಂದು ಆರ್ಥಿಕತೆ, ಯಾರ ಆದಾಯದ ಮೇಲೆ ವ್ಯಾಪಾರಿಗಳಿರ್ಬೋದು, ಉದ್ಯಮಿಗಳಿರ್ಬೋದು, ಅಥವಾ ಇನ್ನಿತರ ಯಾವುದೇ ಚಟುವಟಿಕೆ ಮಾಡೋರು ಆರ್ಥಿಕವಾಗಿ ನಿಮ್ಗೆ ಹಣಕಾಸು ಬರೋದು ನಿಧಾನಾಗುತ್ತೆ. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅನ್ನುವಂಥ ಪೇಮೆಂಟ್ಗಳು ವಾರಾನುಗಟ್ಟಲೆ ಬರದೇ ಇರುವಂಥದ್ದು, ಅಥವಾ ಯಾವುದೇ ಒಂದು ಕಾರಣದಿಂದ ಅದು ತಡೆ ಹಿಡಿಯಲ್ಪಡುವಂಥದ್ದು. ಸರ್ಕಾರ ಮೂಲದ ಅಥವಾ ಇನ್ನಿತರ ಮೂಲದ ಸಾರ್ವಜನಿಕ ಮೂಲದ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿ ಆಗುವಂಥದ್ದು. ಸಿಗಬೇಕಾದ ದಾಖಲೆ ಪತ್ರಗಳು ಸಮಯಕ್ಕೆ ಸಿಗದೇ ಇರುವಂಥದ್ದು, ಅಥವಾ ಹಿಂದೆ ನಿಗದಿಯಾದ ಸಮಯಕ್ಕೆ ಅದುಗಳೆಲ್ಲ ಮತ್ತೆ ಪೋಸ್ಟ್ಪೋನ್ಮೆಂಟ್ ಆಗುವಂಥದ್ದು. ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳೆಲ್ಲ ಸ್ವಲ್ಪ ಮತ್ತೆ ನಿಧಾನಗತಿ ಆಗುವಂಥದ್ದು. ಮತ್ತು ಮನೆಯಲ್ಲಿ ಸಹ ಹಾಗೆ ಸ್ವಲ್ಪ ಚಿಂತೆಯ ವಾತಾವರಣ, ಹಿನ್ನಡೆಯ ವಾತಾವರಣ ಬರುತ್ತೆ. ನಿಮ್ಮ ದೈನಂದಿನ ಜೀವನದಲ್ಲಿ ಸ್ವಲ್ಪ ಎಲ್ಲವೂ ಸ್ಲೋನೆಸ್ ಆಗುವಂಥ ಫೀಲಿಂಗ್ಗಳಾಗುತ್ತೆ. ಅನಾವಶ್ಯಕ ಖರ್ಚುಗಳು ಬರ್ತವೆ ಈ ಕಾಲದಲ್ಲಿ. ಅಂದರೆ ಅವಶ್ಯಕತೆ ಇರುವಂಥ ವಿಚಾರಗಳಲ್ಲಿ ಆಸ್ಪತ್ರೆ ಇದಿರ್ಬೋದು, ಯಂತ್ರ ವಾಹನ ರಿಪೇರಿಯದ್ದು, ಅಥವಾ ಇನ್ನಿತರ ಯಾವುದೇ ದಂಡ ಪೆನಾಲ್ಟಿಗಳನ್ನು ಕಟ್ಟುವಂಥ ಸಾಧ್ಯತೆಯೂ ಇವೆಲ್ಲ ಬರುತ್ತೆ. ಇನ್ನು ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಸಹ ಹಾಗೆ ಈ ಕಾಲದಲ್ಲಿ ಸ್ವಲ್ಪ ಬಿಸ್ನೆಸ್ ಸ್ಲ್ಯಾಕ್ ಅಂದರೆ ಸ್ಲೋನೆಸ್ ಆಗುವಂಥದ್ದು, ತುಂಬ ಒಂದು ಉತ್ತಮವಾದ ಆದಾಯಗಳು ಬರದೇ ಇರುವಂಥದ್ದು, ಅಥವಾ ಖರ್ಚು ಹೆಚ್ಚಳ, ಆದಾಯದ ಕೊರತೆ, ಇವೆಲ್ಲ ಅನುಭವಗಳು ಮೇಷರಾಶಿಯವರಿಗೆ ಬರ್ಬೋದಾಗಿದೆ. ಹಾಗಾಗಿ ಈ ಕಾಲದಲ್ಲಿ ನೀವು ಆರ್ಥಿಕತೆ ಮೇಲೆ, ಇದಕ್ಕೆ ನಿಮ್ಮ ವೈಯಕ್ತಿಕ ವಿಚಾರ ಮೇಲೆ, ನಡವಳಿಕೆ ಮೇಲೆ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಯಾವುದೇ ರೀತಿಯ ಗಂಭೀರ ಕಂಟಕಗಳು ಅಥವಾ ಅಪಾಯಗಳು ಇಲ್ಲ, ಆದರೆ ಸ್ವಲ್ಪ ಏರುಪೇರು ಅಂತೂ ಖಂಡಿತ ಇದ್ದೇ ಇರುತ್ತೆ. ಆ ಏರುಪೇರಿನ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು. ಆಸಕ್ತಿ ಉಳ್ಳಂಥವರು ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಿತ ಶ್ಲೋಕ ಅಥವಾ ಯಾವುದೇ ರೀತಿಯ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಮಾಡಬಹುದಾಗಿದೆ ಮೇಷರಾಶಿಯವರು. ಬಳಿಕ ವೃಷಭ ರಾಶಿ. ವೃಷಭ ರಾಶಿಗೆ ಈಗ ಲಾಭಸ್ಥಾನದಲ್ಲಿ ಶುಕ್ರನಿದ್ದ, ಹಾಗಾಗಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಶುಕ್ರನಿಂದ ಬಹಳಷ್ಟು ಉತ್ತಮ ಫಲಗಳು ಆಗ್ತಾ ಬಂದಿವೆ. ಜನವರಿ ಫೆಬ್ರವರಿ ತಿಂಗಳಲ್ಲಿ ಅಗಾಧವಾದ ಲಾಭಸ್ಥಾನದ ಲಾಭವನ್ನು ಶುಕ್ರನು ಉಚ್ಚ ಸ್ಥಾನದಲ್ಲಿದ್ದು ವೃಷಭ ರಾಶಿಯವರಿಗೆ ಅನೇಕ ರೀತಿಯ ಲಾಭಗಳು, ಅನೇಕ ರೀತಿಯ ಒಂದು ಅನಿರೀಕ್ಷಿತವಾದ ಘಟನೆಗಳು, ಅನಿರೀಕ್ಷಿತ ಉತ್ತಮ ಫಲಗಳೆಲ್ಲ ಈಗ ಆಗಿವೆ. ಆದರೆ ಮಾರ್ಚ್ ತಿಂಗಳಿಗೆ ವಕ್ರಗತಿ ಬಂದಾಗ ಇವೆಲ್ಲವೂ ಸ್ವಲ್ಪ ನಿಧಾನ ಆಗುತ್ತೆ. ನಿಮಗೇನು ತೊಂದರೆ ಕಂಟಕಗಳೇನಿಲ್ಲ, ಆದರೆ ಎಲ್ಲವೂ ಹಿಂದೆ ಈ ಜನವರಿ ಫೆಬ್ರವರಿ ಎಲ್ಲವೂ ತುಂಬ ಚೆನ್ನಾಗಿ ನಡೀತಾ ಇತ್ತು. ಅದು ಮಾರ್ಚಿನಲ್ಲಿ ಸ್ವಲ್ಪ ಸ್ಲೋ ಆಗ್ಬೋದು. ಹಣಕಾಸಿಗೆ ಸಂಬಂಧಪಟ್ಟಿರ್ಬೋದು, ಅಭಿವೃದ್ಧಿಗೆ ಸಂಬಂಧಪಟ್ಟಿರ್ಬೋದು, ಜೊತೆಗೆ ಖರ್ಚು ವೆಚ್ಚಗಳು ಸಂಬಂಧಪಟ್ಟರೆ ಈ ಸಮಯದಲ್ಲಿ, ಈ ಒಂದು ವಕ್ರಿ ಅವಧಿಯಲ್ಲಿ ಮಾರ್ಚಿನಿಂದ ಏಪ್ರಿಲ್ ಅವಧಿಯಲ್ಲಿ ಸ್ವಲ್ಪ ನಿಮಗೆ ಖರ್ಚುಗಳು ಜಾಸ್ತಿ ಬರುವಂಥದ್ದು, ಅನಪೇಕ್ಷಿತ ಖರ್ಚುಗಳು, ದುಂದು ವೆಚ್ಚ, ದುರುಪಯೋಗದ ಖರ್ಚುಗಳು, ಅಥವಾ ಯಾವುದೇ ರೀತಿ ಆಕಸ್ಮಿಕವಾದ ಖರ್ಚುಗಳೆಲ್ಲ ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ನೀವು ಯಾವುದನ್ನು ನಿಯಂತ್ರಣ ಮಾಡಬೇಕು ಅಂದ್ಕೊಂಡಿದ್ರೆ ಅದು ಅನಿಯಂತ್ರಿತವಾಗಿ ಅದನ್ನು ಖರ್ಚು ಮಾಡಲೇಬೇಕಾದ ಪ್ರಸಂಗಗಳು ಉತ್ಪನ್ನ ಆಗುತ್ತೆ. ಅದರ ಹೊರತು ಹೆಚ್ಚೇನು ನಿಮಗೆ ತೊಂದರೆಗಳೇನಿಲ್ಲ. ಆರೋಗ್ಯ ವಿಚಾರ ಅಥವಾ ನಿಮ್ಮ ಉದ್ಯೋಗ, ವೃತ್ತಿ, ವ್ಯಾಪಾರ ವಿಚಾರ ಅದರೇನು ಅಷ್ಟೊಂದು ಅರ್ಥಗಳಿಲ್ಲ. ಒಟ್ಟಿನಲ್ಲಿ ಹಣಕಾಸಿಗೆ ಸಂಬಂಧಪಟ್ಟ ಹಿಂದೆ ಆಗಿದ್ದ ಭರ್ಜರಿ ಲಾಭವು ಈಗ ಸ್ವಲ್ಪ ಲಾಭ ಕಡಿಮೆ ಆಗುತ್ತೆ. ಖರ್ಚು ವೆಚ್ಚಗಳು ಜಾಸ್ತಿ ಬರುತ್ತೆ, ದುಂದು ವೆಚ್ಚಗಳು ಸ್ವಲ್ಪ ಜಾಸ್ತಿ ಬರ್ಬೋದು. ಜೊತೆಗೆ ಇನ್ನು ಕೆಲವೊಬ್ಬರಿಗೆ ನೀವು ಹಣದ ಸಹಾಯವನ್ನು ಈಗ ಮಾಡಬೇಕಾಗತ್ತೆ. ಯಾವುದೋ ನಿಮ್ಮ ಆಪ್ತರೋ ಅಥವಾ ನಿಮ್ಮ ಬಂಧುಗಳು, ನೆಂಟರು ಅವರಿಗೆ ಅವರ ಒಂದು ಯಾವುದೋ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ನಿಮ್ಮಲ್ಲಿದ್ದಂಥ ಹಣವನ್ನು, ನೀವು ಉಳಿತಾಯ ಮಾಡಿದಂಥ ಯಾವುದೇ ಹಣವನ್ನು ಅವರಿಗೆ ನೀವು ಈಗ ಅವರ ಒಂದು ಆಪತ್ತಿಗೆ ಕೊಡಬೇಕಾಗಂಥ ಆಕಸ್ಮಿಕವಾದ ಖರ್ಚು ಅಂತೆಲ್ಲ ಬರ್ಬೋದಾಗಿದೆ. ಹಾಗಾಗಿ ಹಣಕಾಸಿನ ಒಂದು ನಿರ್ವಹಣೆ, ಫೈನಾನ್ಸ್ ಮ್ಯಾನೇಜ್ಮೆಂಟ್ ಅದನ್ನು ಸ್ವಲ್ಪ ಸರಿಯಾಗಿ ಮಾಡಿಕೊಂಡ್ರೆ ಹೆಚ್ಚಿನೇನು ಅಡೆತಡೆಗಳಿಲ್ಲ. ಅಲ್ಲಿ ಶುಕ್ರನು ನಿಮ್ಮ ರಾಶಾಧಿಪತಿ ಆಗಿದ್ದಾನೆ, ಆತನಿಗೆ ವಕ್ರಗತಿ ಪ್ರಾಪ್ತವಾಗಿರೋದ್ರಿಂದ ಹಣಕಾಸಿನ ಬಗ್ಗೆ, ಜೊತೆಗೆ ನಿಮ್ಮ ವಸ್ತು ಒಡವೆ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು. ಜೊತೆಗೆ ಯಾವುದೇ ರೀತಿಯ ಆರ್ಥಿಕವಾದ ಈ ವಂಚನೆಗೆ, ಮೋಸಕ್ಕೆ ಬಲಿ ಬೀಳದಂತೆ ಸ್ವಲ್ಪ ಎಚ್ಚರಬೇಕು. ಹಿಂದೆ ಆಕಸ್ಮಿಕ ಲಾಭ ಆಗಿತ್ತು, ಆದರೆ ಈಗ ಆಕಸ್ಮಿಕ ನಷ್ಟ ಆಗದಂತೆ ವಂಚನೆ, ಮೋಸ ಇತ್ಯಾದಿ ಜಾಲಗಳ ಬಗ್ಗೆ ಎಚ್ಚರಿಕೆಯನ್ನು ಗಮನಿಸಬೇಕಾಗುತ್ತೆ. ಆಸಕ್ತಿ ಉಳ್ಳವರು ಕೊನೆಗೆ ಹೇಳತಕ್ಕಂಥ ಈ ಪ್ರಾರ್ಥನೆ, ಶ್ಲೋಕ, ಧ್ಯಾನಗಳ ಇತ್ಯಾದಿಗಳನ್ನು ಮಾಡಬಹುದಾಗಿದೆ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೂ ಕಳೆದ ಒಂದು ರುಜುಗತಿಯಲ್ಲಿ ಉತ್ತಮ ಫಲ, ಆಕಸ್ಮಿಕ ಲಾಭ ಇತ್ಯಾದಿ ಇದೆಲ್ಲ ಬರಬೇಕಾದ್ರೆ ನಿಮಗೆ ರುಜುಗತಿಯಲ್ಲಿ ಯಾವುದೂ ಆಗಿರಲಿಲ್ಲ. ನಿಮ್ಮದು 10ನೇ ಮನೆ ಆಗಿತ್ತು ಮಿಥುನ ರಾಶಿಯವರಿಗೆ. ಅಲ್ಲಿ 10ರ ಮನೆಯಲ್ಲಿ ಶುಕ್ರನು 10ರಲ್ಲಿ, ಜೊತೆಗೆ 6, 7ರಲ್ಲಿ ಉತ್ತಮ ಫಲವನ್ನು ಕೊಡೋದಿಲ್ಲ. ಹಿಂದೆ ನಿಮಗೆ ಅದರಿಂದ ಎಲ್ಲ ಉತ್ತಮಗಳು ಆಗಿರಲಿಲ್ಲ.
ಆದರೆ ಈಗ ನಿಮಗೆ ಮಿಥುನ ರಾಶಿಯವರಿಗೆ ಆಕಸ್ಮಿಕ ಲಾಭ ಆಗುತ್ತೆ. ಅನೇಕ ರೀತಿಯ ಹಣಕಾಸಿನ ಸಂಬಂಧಪಟ್ಟ ವಿವಾದಗಳು ಈಗ ನಿವಾರಣೆ ಆಗುತ್ತೆ. ಯಾವುದೇ ರೀತಿಯ ನೀವು ಹಿಂದೆ ಬಾಕಿಯಾಗಿದ್ದ ಕೆಲಸ ಕಾರ್ಯಗಳೀಗ ಪೂರ್ಣ ಆಗುತ್ತೆ. ಹಿಂದೆ ನಿಮಗೆ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಯಾವುದರಲ್ಲಿ ಹಿನ್ನಡೆ ಆಗುತ್ತೋ ಅವೆಲ್ಲ ಈಗ ಮುನ್ನಡೆ ಆಗುತ್ತೆ. ಅದು ಯಾವುದೇ ರೀತಿಯ ಒಂದು ನಿಮಗೆ ದಾಖಲೆ ಪತ್ರಗಳು ಕೈಗೆ ಸೇರಬೇಕಿತ್ತು, ಹಿಂದೆ ಸೇರಿಲ್ಲ, ಅದು ಈಗ ನಿಮಗೆ ಕೈಗೆ ಸೇರುವಂಥದ್ದು. ಕೌಟುಂಬಿಕ ವಿವಾದ, ಆಸ್ತಿ ವಿವಾದ, ಪಿತ್ರಾರ್ಜಿತ ಆಸ್ತಿ ವಿವಾದ ಇವೆಲ್ಲ ಈಗ ನಿವಾರಣೆಯಾಗಿ ಅವೆಲ್ಲ ನಿಮಗೆ ಕೈಗೆ ಸಿಗುವಂಥದ್ದು. ಇನ್ನು ಬಂಧುಗಳು ಮಿತ್ರರ ಜೊತೆಗೆ ಹಿಂದೆ ಕೆಟ್ಟಂತಹ ಒಂದು ಸಂಬಂಧ ಈಗ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಈಗ ಚೆನ್ನಾಗಿ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ನಿಮಗೆ ಆಶ್ಚರ್ಯ ಪಡುವಂತಹ ಘಟನೆಗಳು, ಅಂದರೆ ಈ ವಕ್ರಗತಿಯಲ್ಲಿ ನಿಮಗೆ ಶುಕ್ರನು ಉತ್ತಮ ಫಲವನ್ನು ಕೊಡಬೇಕಾಗತ್ತೆ, ಕೊಡ್ತಾನೆ. ಯಾಕಂದರೆ ನಿಮಗೆ ರುಜುಗತಿಯಿಂದ ಆತನಿಂದ ಉತ್ತಮ ಫಲ ಬಂದಿರಲಿಲ್ಲ, ಆದರೆ ಆತನು ನಿಮಗೆ ದಶಮದಲ್ಲಿ ಆ ಕರ್ಮಸ್ಥಾನದಲ್ಲಿರುವಂಥ ಶುಕ್ರನು ಈಗ ವಕ್ರಗತಿಯಿಂದ ಉತ್ತಮ ನಿಮಗೆ ಫಲಗಳು ಜಾರಿಯಾಗ್ತವೆ. ಜೊತೆಗೆ ಅನೇಕ ರೀತಿಯ ನಿಮ್ಮ ಹಿಂದೆ ಪೆಂಡಿಂಗ್ ಇದ್ದಂತಹ ಕೆಲವು ವಿಚಾರಗಳು ಈಗ ಆಕಸ್ಮಿಕವಾಗಿ ಅದು ಮತ್ತೆ ಓಪನ್ ಆಗಿ ಕೆಲಸದಿಂದ ನಿಮಗೆ ಲಾಭಗಳು ಆಗುವಂಥದ್ದು. ಅದು ಹಿಂದೆ ಕೈ ಬಿಟ್ಟು ಹೋದಂಥ ಅವಕಾಶಗಳು ಕೆಲವು ಸಿಗ್ಬೋದು. ಉದಾಹರಣೆಗೆ ಯಾರೋ ಒಬ್ಬರಿಗೆ ಈ ಬೇರೆ ಬೇರೆ ರೀತಿಯ ಮೀಡಿಯಾಗಳಲ್ಲೋ ಅಥವಾ ಈ ಟಿ ವಿ ಸಿನಿಮಾ ಮಾಧ್ಯಮದಲ್ಲಿ ಕೆಲಸ ಮಾಡಲಿಕ್ಕೆ ಚಾನ್ಸ್ಗಾಗಿ ಹಿಂದೆ ಅಲೆದಾಡಿದ ಓಡಾಡಿರ್ತೀರ. ಅಂದರೆ ಮಿಥುನ ರಾಶಿಯವರಿಗೆ ಆವಾಗ ರಿಜೆಕ್ಟ್ ಆಗಿದೆ ಅಥವಾ ಆವಾಗ ಸಿಗದಿದ್ದಂಥ ಚಾನ್ಸ್ ಈಗ ಅವರಿಂದ ನಿಮಗೆ ಕಾಲ್ಗಳು ಬರ್ಬೋದು. ಅಥವಾ ಹಿಂದೆ ಉದ್ಯೋಗ ಅವಕಾಶ ಮಿಸ್ ಮಾಡಿಕೊಂಡವ್ರಿಗೆ ಈಗ ಅದೇ ಕಂಪನಿಯಿಂದ ಮತ್ತೆ ಒಂದು ಕರೆಗಳು ಬಂದು ಆ ಉದ್ಯೋಗ ಸಿಗುವಂಥದ್ದು. ಈ ರೀತಿ ಅನೇಕ ರೀತಿಯ ನೀವು ಅಂದುಕೊಂಡದರಿಂದ ಆಕಸ್ಮಿಕವಾದ ಪವಾಡ ಸದೃಶವಾದ ಬದಲಾವಣೆಗಳು ಮಿಥುನ ರಾಶಿಯವರಿಗೆ ಆಗಲಿದೆ. ಅಂದರೆ ಈ ವಕ್ರಗತಿಯಲ್ಲಿ ಲಾಭ ಪಡೆಯುವಂಥ 3 ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿರುತ್ತೆ. ಹಾಗಾಗಿ ಈ ಒಂದು ವಕ್ರಗತಿಯ ಚಲನೆ ನಿಮಗೆ ಅನೇಕ ರೀತಿಯ ಉತ್ತಮ ಫಲವನ್ನು ಕೊಡಲಿದೆ. ನೀವು ಹೆಚ್ಚು ಏನು ಚಿಂತಿತರಾಗಬೇಕಾಗಿಲ್ಲ. ಅನೇಕ ರೀತಿಯ ಪೌಢ ಸದೃಶವಾದ ಬದಲಾವಣೆಗಳು ಈ ಒಂದು ವಕ್ರೀ ಕಾಲದಲ್ಲಿ, ಶುಕ್ರನ ವಕ್ರೀ ಕಾಲದಲ್ಲಿ ಮಾರ್ಚ್ 2ರಿಂದ ಏಪ್ರಿಲ್ 14ರ ಅವಧಿಯಲ್ಲಿ ಜರಗಲಿವೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಿತ ಪ್ರಾರ್ಥನೆ, ಶ್ಲೋಕ ಇತ್ಯಾದಿಗಳನ್ನು ಹೇಳ್ಬೋದಾಗಿದೆ. ಬಳಿಕ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಇಲ್ಲಿ ವಿರುದ್ಧ ಫಲಗಳ ಸೂಚನೆ ಇರುತ್ತೆ. ಇಲ್ಲಿ ನಿಮ್ಮ ರಾಶಿಗೆ ಅನುಗುಣವಾಗಿ ಅಲ್ಲಿ ವಿರುದ್ಧ ಫಲಗಳ ಸೂಚನೆ ಬರುತ್ತೆ. ಅಲ್ಲಿ ಭಾಗ್ಯಸ್ಥಾನದಲ್ಲಿದ್ದಂತಹ ಶುಕ್ರನು ಈಗ ನಿಮಗೆ ಆ ಭಾಗ್ಯದ ಬದಲು ಸ್ವಲ್ಪ ಆ ಭಾಗ್ಯಕ್ಕೆ ಅಡೆತಡೆಗಳು ಬರುವಂಥದ್ದು, ವಿಘ್ನಗಳು, ವಿಳಂಬಗಳು ಬರುವಂಥದ್ದು. ಜೊತೆಗೆ ಅನೇಕ ರೀತಿಯ ನಿಮಗೆ ನಿಮ್ಮ ಮೇಲೆ ವಿವಾದಗಳು ಇರುವಂಥದ್ದು. ಹಿಂದೆ ನಿಮಗೆ ಚೆನ್ನಾಗಿದ್ದಂಥ ವ್ಯಕ್ತಿಗಳು ಈಗ ತೊಂದರೆಗೆ ಸಿಲುಕಿಸುವಂಥದ್ದು. ಇನ್ನು ವಿರುದ್ಧ ಲಿಂಗದವರಿಂದ ತೊಂದರೆ, ಅಂದರೆ ಪುರುಷರಿಗೆ ಸ್ತ್ರೀಯರಿಂದ, ಸ್ತ್ರೀಯರಿಗೆ ಪುರುಷರಿಂದ, ಅದು ನಿಮ್ಮ ರಿಲೇಷನ್ ಇರ್ಬೋದು, ಮನೆಯವರೇ ಇರ್ಬೋದು, ಅಥವಾ ನಿಮ್ಮ ಸಹೋದ್ಯೋಗಿಗಳು ಇರ್ಬೋದು, ಯಾರು ಇರ್ಬೋದು. ಹಾಗಾಗಿ ಸ್ತ್ರೀ ಪುರುಷ ಅಂದರೆ ವಿರುದ್ಧ ಲಿಂಗದವರಿಂದ ಸ್ವಲ್ಪ ತೊಂದರೆಗಳಿಗೆ ಸಿಲುಕಿಕೊಳ್ಳುವಂಥದ್ದು. ಅಂಥ ಒಂದು ಯಾವುದೇ ವಿವಾದಕ್ಕೆ ನೀವು ಕೈಗೆ ಸಿಲುಕುವಂಥದ್ದು. ಇನ್ನು ಹಲವಾರು ಅವಕಾಶಗಳು ಕೈಗೆ ಬಂದದ್ದು ಬಾಯಿಗೆ ಬಂದಿಲ್ಲ ಅನ್ನೋ ಒಂದು ಮಟ್ಟಕ್ಕೆ ಬರುವಂಥದ್ದು, ಅಥವಾ ಕೊನೆಯ ಕ್ಷಣದಲ್ಲಿ ಎಲ್ಲ ಅವಕಾಶಗಳು ಮಿಸ್ ಆಗಿ ರದ್ದಾಗುವಂಥದ್ದು. ಇಂಥ ಒಂದು ಘಟನೆಗಳು ಜರುಗುತ್ತೆ. ಜೊತೆಗೆ ಮಾತಿನ ಮೂಲಕ ಹಲವಾರು ಕಲಹಗಳು ಮನೆಯಲ್ಲೂ ಆಗ್ಬೋದು, ವೃತ್ತಿ ಜಾಗದಲ್ಲೂ ಮಾತಿನ ಜಗಳಗಳು ಆಗ್ತಾ ಇರ್ತವೆ. ಜೊತೆಗೆ ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಅಥವಾ ವಿಘ್ನಗಳು ಬರುವಂಥದ್ದು. ನೀವು ಯಾವುದೇ ರೀತಿಯ ಮೋಸ ಅಥವಾ ವಂಚನೆಗೆ ಸಿಲುಕಿಕೊಳ್ಳುವಂಥದ್ದು. ಅನೇಕ ರೀತಿಯ ಖರ್ಚುಗಳು ಪದೇ ಪದೇ ಬರುವಂಥದ್ದು. ಹಾಗಾಗಿ ಇಲ್ಲಿ ನಿಮ್ಮ ಮಾತು, ನಡವಳಿಕೆ, ಹಣಕಾಸು ವಿಚಾರ, ಆದಾಯ ಎಲ್ಲದರ ಮೇಲೂ ಸ್ವಲ್ಪ ಅಡ್ಡ ಪರಿಣಾಮ ಬರ್ಬೋದು. ಅಂದರೆ ಅಲ್ಲಿ ಭಾಗ್ಯಸ್ಥಾನಕ ಕಾರಕನಾಗಿ ಭಾಗ್ಯ ಕೊಡಬೇಕಂತ ಶುಕ್ರನು ಈಗ ನಿಮಗೆ ಎಲ್ಲ ಭಾಗ್ಯಗಳಿಗೆ ಅಥವಾ ಅದೃಷ್ಟಕ್ಕೆ ಸ್ವಲ್ಪ ಈಗ ಹಿನ್ನಡೆ ಆಗುವಂಥ ಫಲಿತಾಂಶಗಳು ಬರ್ಬೋದಾಗಿದೆ. ಹಾಗಾಗಿ ಕಟಕ ರಾಶಿಯವರು ಈ ಒಂದು ವಿಚಾರದಲ್ಲಿ ಎಚ್ಚರಿಕೆ ಬೇಕು. ತನುಮನ ಧನದ ಒಂದು ಎಚ್ಚರಿಕೆಯನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಯಾವುದೇ ರೀತಿಯ ಆತುರ ನಿರ್ಧಾರ ಪಡೆಯೋದಾಗಲಿ, ಅಪರಿಚಿತರಲ್ಲಿ ವ್ಯವಹಾರ ಮಾಡೋದಾಗಲಿ, ಅಥವಾ ನಿಮಗೆ ಸಂಶಯಾಸ್ಪದವಾದ ಯಾವುದೇ ರೀತಿಯ ಆರ್ಥಿಕವಾದ ಹಣಕಾಸಿನ ಯಾವುದೇ ರೀತಿ ಹೂಡಿಕೆ ಮಾಡೋದಾಗಲಿ, ಇನ್ವೆಸ್ಟ್ ಮಾಡೋದಾಗಲಿ ಮಾಡಲಿಕ್ಕೆ ಈಗಂತೂ ಒಳ್ಳೆಯದಲ್ಲ. ಅಥವಾ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳುವಂಥ ಕೈಗಳಿಗೆ, ಎದುರು ಚಟುವಟಿಕೆಗಳಿಗೆ ಕೈ ಹಾಕೋದ್ರಿಂದ ತೊಂದರೆಗೆ ಸಿಲುಕಿಕೊಳ್ಬೋದಾಗಿದೆ. ಆ ಬಗ್ಗೆ ಕಟಕ ರಾಶಿಯವರಿಗೆ ಎಚ್ಚರಿಕೆ ಅಗತ್ಯ ಇದೆ. ಕೊನೆಗೆ ಹೇಳತಕ್ಕಂಥ ಪ್ರಾರ್ಥನೆ, ಶ್ಲೋಕ, ಧ್ಯಾನವನ್ನು ಮಾಡಬಹುದಾಗಿದೆ ಕಟಕ ರಾಶಿಯವರು. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಅಷ್ಟಮ ಅಂದರೆ ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಆಗುವಂಥ ಈ ಒಂದು ವಕ್ರೀ ಚಲನೆ, ಶುಕ್ರನ ವಕ್ರೀ ಚಲನೆ ನಿಮಗೆ ಅಷ್ಟಮದಲ್ಲಿ ಸ್ವಲ್ಪ ಆರೋಗ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರ್ಬೋದು. ಜೊತೆಗೆ ಯಾವುದೇ ರೀತಿಯ ನನಗೆ ಹಿಂದೆ ಇದ್ದಂತಹ ಅನಾರೋಗ್ಯ ಸಮಸ್ಯೆಗೆ ಮರುಕಳಿಸ್ಬೋದು. ಹಿಂದೆ ಕೆಲವರಿಗೆ ಬ್ಯಾಕ್ ಪೈನೋ, ಅಸ್ತಮನೋ, ಅಲರ್ಜಿನೋ ಅಥವಾ ಇನ್ನಿತರ ಯಾವುದೇ BP-ನೋ, ಶುಗರ್ನೋ ಅದು ಸ್ವಲ್ಪ ಕಾಡ್ತಾ ಇದ್ದರೆ ಅದು ಈ ವಕ್ರೀ ಕಾಲದಲ್ಲಿ ಅವೆಲ್ಲ ಸ್ವಲ್ಪ ಹೆಚ್ಚಳ ಆಗುವಂಥದ್ದು. ಇನ್ನು ಯಾರು ಈ ನವ ದಂಪತಿಗಳಿದ್ರೆ ಆ ನವ ದಂಪತಿಗಳು ಸ್ವಲ್ಪ ದಾಂಪತ್ಯದಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ದಾಂಪತ್ಯದಲ್ಲಿ ಸ್ವಲ್ಪ ಬಿರುಕುಗಳು ಬರುವಂಥದ್ದು, ಮಾತಿನ ಒಂದು ಜಗಳಗಳು ಜಾಸ್ತಿ ಬರುವಂಥದ್ದು. ಇನ್ನು ಅನೇಕ ರೀತಿಯ ನಿಮ್ಮ ವಿವಾದಗಳಿಗೆ ನೀವು ಸಿಲುಕೊಳ್ಬೋದು. ಸ್ತ್ರೀಯರು ಪುರುಷರಿಂದ, ಪುರುಷರು ಸ್ತ್ರೀಯಿಂದ ವಿವಾದಗಳಿಗೆ ಸಿಲುಕೊಳ್ಳುತ್ತದೆ. ಹಾಗಾಗಿ ಆರೋಗ್ಯದ ಮೇಲೂ, ನಿಮ್ಮ ಮನಸ್ಸಿನ ಮೇಲೂ, ಮಾತಿನ ಮೇಲೂ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಅನೇಕ ರೀತಿಯ ನಿಮ್ಮ ವಸ್ತು ಅಥವಾ ಈ ಒಡವೆ ಇತ್ಯಾದಿಗಳ ಬಗ್ಗೆ ಸಹ ಎಚ್ಚರಿಕೆ ಬೇಕು. ಅವು ನಷ್ಟನೂ ಆಗ್ಬೋದು, ಅಂದರೆ ನಿಮ್ಮ ಕೈಯಿಂದ ಕಳೆದು ಹೋಗ್ಬೋದು, ಅಥವಾ ಕಳ್ಳತನೂ ಆಗ್ಬೋದು. ಚೌರ್ಯ ಅಂದರೆ ಕಳ್ಳತನ ಸಹ ಆಗುವಂಥ ಸಾಧ್ಯತೆ, ನಷ್ಟ ಅಥವಾ ಚೌರ್ಯ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದರ ಬಗ್ಗೆ ಸಹ ನಿಮ್ಮ ದಾಖಲೆಗಳಿರ್ಬೋದು, ಅಮೂಲ್ಯವಾದ ವಸ್ತು ಒಡೆಗಳಿರ್ಬೋದು, ಹಣ ಇರ್ಬೋದು, ಅದರ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆ ಬೇಕು. ಆಕಸ್ಮಿಕವಾಗಿ ಖರ್ಚುಗಳು ಬರ್ತವೆ. ಆಕಸ್ಮಿಕ ನಷ್ಟ ಅಷ್ಟೇ ಅಲ್ಲದೆ ಆಕಸ್ಮಿಕವಾದ ಖರ್ಚುಗಳು ಸಹ ಪದೇ ಪದೇ ಬರ್ಬೋದಾಗಿದೆ.
ಹಾಗಾಗಿ ಸಿಂಹರಾಶಿಯವರಿಗೆ ಹಣಕಾಸಿನ ಮೇಲೆ ಸ್ವಲ್ಪ ಗಮನ ಬೇಕು, ವೈಯಕ್ತಿಕ ಮಾತು ನಡವಳಿಕೆ ಮೇಲೆ, ಸಾಂಸಾರಿಕವಾದ ವಿಚಾರಗಳ ಮೇಲೆ, ಮತ್ತು ಆರೋಗ್ಯದ ಮೇಲೆ ಸಹ ನಿಮಗೆ ಗಮನ ಬೇಕಾಗುತ್ತೆ. ಅಂದರೆ ಯಾವುದೇ ರೀತಿಯ ಅನಾರೋಗ್ಯದ ಸಮಸ್ಯೆಗಳು ಬರ್ಬೋದಾಗಿದೆ. ಆಹಾರದಿಂದ, ನೀರಿನಿಂದ ಅಥವಾ ಹಿಂದೆ ಇದ್ದಂತಹ ಸಮಸ್ಯೆಗಳು ಮತ್ತೆ ಮರುಕಳಿಸುವಂಥ ಸಮಸ್ಯೆ. ಹಾಗಾಗಿ ನೀವು ಈ ಕಾಲದಲ್ಲಿ ತನುಮನ ಧನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು. ಜೊತೆಗೆ ಕೊನೆಗೆ ಹೇಳ್ತಕ್ಕಂಥ ಪ್ರಾರ್ಥನೆ, ಶ್ಲೋಕ, ಧ್ಯಾನಗಳನ್ನು ಮಾಡ್ಬೋದಾಗಿದೆ ಸಿಂಹರಾಶಿಯವರು. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿ ಇಲ್ಲಿ ಸಪ್ತಮದ ಚಲನೆ. ಹಿಂದೆ ನಿಮಗೆ ರುಜುಗತಿಯಲ್ಲಿ ಶುಕ್ರನು ವಿರುದ್ಧ ಫಲವನ್ನು ಅಥವಾ ಕೆಟ್ಟ ಫಲವನ್ನು ಕೊಟ್ಟಿರ್ಬೋದು. ಆದರೆ ಈಗ ಆತನಿಗೆ ವಕ್ರೀಗತಿ ಬಂದಿರೋ ಕಾರಣ ಸಪ್ತಮದಲ್ಲಿ 7ರಲ್ಲಿ ಆತನು ಉತ್ತಮ ಫಲ ಕೊಡೋದಿಲ್ಲ ರುಜುಗತಿಯಲ್ಲಿದ್ದಾಗ. ಆದರೆ ವಕ್ರೀ ಚಲನೆ ಬಂದಾಗ ಆ ರುಜುಗತಿಯ ಅಡ್ಡ ಪರಿಣಾಮಗಳು ನಿಮಗೆ ಯಾವುದೂ ಇರೋದಿಲ್ಲ. ಹಾಗಾಗಿ ಅದರಿಂದ ನಿಮಗೆ ಸ್ವಲ್ಪ ಉತ್ತಮ ಫಲವೇ ಆಗುತ್ತೆ. ಕನ್ಯಾ ರಾಶಿಯವರಿಗೆ ಸಾಂಸಾರಿಕವಾದ ಸುಖ, ನೆಮ್ಮದಿ ಬರುವಂಥದ್ದು, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು, ಕೆಲವರಿಗೆ ಪ್ರವಾಸ ಹೋಗುವಂಥ ಅವಕಾಶ, ದೂರದ ಬಂಧುಗಳಿಂದ ಕೊಡುಗೆಗಳು ಬರುವಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು, ಜೊತೆಗೆ ಶುಭ ಸಮಾರಂಭಗಳಲ್ಲಿ, ಯಾತ್ರೆ, ಪ್ರವಾಸಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಈ ರೀತಿ ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆಗಳು ಜರುಗುತ್ತವೆ. ಜೊತೆಗೆ ದಂಪತಿಗಳ ಮಧ್ಯೆ ಉತ್ತಮವಾದ ಹೊಂದಾಣಿಕೆ, ಬಾಂಧವ್ಯ ಬರುತ್ತೆ. ಯಾವುದೇ ಹಿಂದೆ ಸಣ್ಣ ಪುಟ್ಟ ಕಾರಣಗಳಿಂದ ನಿಮಗೆ ಬಂದಂತಹ ವೈಮನಸ್ಯವು ಈಗ ನಿವಾರಣೆ ಆಗುತ್ತೆ. ಜೊತೆಗೆ ಬಂಧು ಬಾಂಧವರ ಜೊತೆಗೆ ಉತ್ತಮವಾದ ಬೆರೆಯಬೇಕಂತ ಅವಕಾಶ, ದೂರ ಪ್ರಯಾಣದಲ್ಲಿ ನಿಮಗೆ ಇನ್ನಷ್ಟು ಉತ್ತಮವಾದ ವ್ಯಕ್ತಿಗಳ ಪರಿಚಯ ಆಗುವಂಥದ್ದು, ಆಕಸ್ಮಿಕ ಧನಲಾಭ ಆಗುವಂಥದ್ದು, ಯಂತ್ರ, ವಾಹನ, ಉಪಕರಣ, ವಸ್ತ್ರ, ಆಭರಣಗಳನ್ನು ಕೊಳ್ಳುವಂಥ ಅವಕಾಶ ಸಹ ಒದಗಿ ಬರ್ಬೋದಾಗಿದೆ ಕನ್ಯಾ ರಾಶಿಯವರಿಗೆ. ಹಾಗಾಗಿ ಈ ಸಪ್ತಮದಲ್ಲಿ ಹಿಂದೆ ವಿರುದ್ಧ ಫಲ ಕೊಟ್ಟಂಥ ಶುಕ್ರನು ಈ ಕಾಲದಲ್ಲಿ ನಿಮಗೆ ವಕ್ರೀ ಕಾಲದಲ್ಲಿ ಆತನು ಶುಭ ಫಲವನ್ನು, ಲಾಭವನ್ನು, ಸುಖವನ್ನು, ಜಯವನ್ನು ಕೊಳ್ಳಿದ್ದಾನೆ. ಈ ಮಾರ್ಚ್ 2ರಿಂದ ಏಪ್ರಿಲ್ 12ರವರೆಗಿನ 42 ದಿನಗಳ ಅವಧಿಯನ್ನು ಕನ್ಯಾ ರಾಶಿಯವರು ಸದುಪಯೋಗ ಪಡಿಸಿಕೊಳ್ಳಿ. ಯಾಕಂದರೆ ಅಲ್ಲಿ ಶುಕ್ರನಿಂದ ಈಗ ಪ್ರಯೋಜನ ಪಡುವಂಥ 3 ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿರುತ್ತೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂತಹ ಶುಕ್ರನಿಗೆ ಸಂಬಂಧಿಸಿದ ಶ್ಲೋಕ, ಪ್ರಾರ್ಥನೆಗಳನ್ನು ನೀವು ಹೇಳ್ಕೊಳ್ಬೋದು. ಮುಂದೆ ತುಲಾರಾಶಿ. ಇಲ್ಲಿ ಶುಕ್ರನಿಂದ ಲಾಭ ಪಡುವಂಥ 3ನೇ ಹಾಗೂ ಕೊನೆಯ ರಾಶಿ ತುಲಾರಾಶಿ ಆಗಿರುತ್ತೆ. ಅಂದರೆ ವಕ್ರಿಯಲ್ಲಿ ಮಾತ್ರ ಇಂಥ ಒಂದು ಆಟ ಆಗುತ್ತೆ. ಈ ವಕ್ರಿಯಲ್ಲಿ ಆತನು 6, 7, 10ರ ಸ್ಥಾನದವರೆಗೆ ಹಿಂದೆ ಆತನು ಉತ್ತಮ ಫಲ ಕೊಟ್ಟಿರಲಿಲ್ಲ. ಆದರೆ ಈಗ ವಕ್ರಿಯಲ್ಲಿ ಆತನಿಂದ ಉತ್ತಮ ಫಲ ನಿರೀಕ್ಷೆ ಮಾಡುವುದು ತುಲಾರಾಶಿಯವರು. ನಿಮ್ಮ ರಾಶಿಯಾಧಿಪತಿಯು ಆತನೇ ಆಗಿದ್ದಾನೆ. ಹಾಗಾಗಿ ರಾಶಿಯಾಧಿಪತಿಯು ನಿಮಗೆ ಈಗ ವಕ್ರಿ ಸ್ಥಿತಿಯಲ್ಲಿ ಬಂದಾಗ ಆತನಿಂದ ನಿಮಗೆ ಅನೇಕ ರೀತಿಯ ಲಾಭಗಳು, ಆದಾಯಗಳು ಆಗಲಿವೆ. ಹಿಂದೆ ಶತ್ರುಗಳಾಗಿದ್ದರಿಂದ ಮಿತ್ರರಾಗ್ತಾರೆ. ಹಿಂದೆ ನಿಮ್ಮಲ್ಲಿ ದ್ವೇಷ ಸಾಧಿಸೋರಿಗೆ ಮೇಲೆ ಒಂದು ಮೈತ್ರಿಯನ್ನು ಅಪೇಕ್ಷೆ ಬರುವಂಥದ್ದು, ಹಿಂದೆ ನಿಮಗೆ ಯಾವುದರಿಂದ ನಷ್ಟ ಆಗಿತ್ತೋ, ಕಷ್ಟ ಆಗಿತ್ತೋ ಅದರಿಂದಲೇ ಈಗ ಲಾಭಗಳು ಬರುವಂಥದ್ದು. ಹಾಗಾಗಿ ಹಿಂದೆ ಮಿಸ್ ಆಗಿದ್ದ ಅವಕಾಶಗಳು ಈಗ ಮತ್ತೆ ಬರ್ಬೋದು. ಯಾರಿಗೆ ಹಿಂದೆ ಜಾಬ್ನಲ್ಲಿ ತೊಂದರೆ ಬಂದಿತ್ತು ಅಥವಾ ಜಾಬ್ ಹೋಗಿತ್ತು ಅಂಥವರಿಗೆ ಈಗ ಅದೇ ಕಂಪನಿಯಿಂದ ಕಾಲ್ ಬರ್ಬೋದು. ಅದು ಹಿಂದೆ ನಿಮಗೆ ಯಾವುದರಲ್ಲಿ ನೀವು ರಿಜೆಕ್ಟ್ ಆಗಿದ್ದೀರ ಅಥವಾ ಅವಕಾಶ ಸಿಕ್ಕಿಲ್ಲ ಅದರಲ್ಲಿ ನೀವೀಗ ಸಿಲೆಕ್ಟ್ ಆಗುವಂಥದ್ದು, ಈ ರೀತಿ ಅನೇಕ ರೀತಿಯ ಪೌಢ ಸದೃಶವಾದ ಘಟನೆಗಳು ತುಲಾರಾಶಿಯವರ ಜೀವನದಲ್ಲಿ ಶುಕ್ರನ ವಕ್ರಿಗತಿಯಲ್ಲಿ ಆಗುತ್ತೆ. ಇನ್ನು ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಈಗ ಬೇಗ ಆಗುತ್ತೆ. ಹಿಂದೆ ಆಗಿಲ್ಲದ ಕೆಲಸಗಳು ಬೇಗ ಆಗುವಂಥದ್ದು, ಆಕಸ್ಮಿಕ ಧನಲಾಭ ಯೋಜನೆ, ಇನ್ನು ಕೆಲವರಿಗೆ ಮನೆ, ಭೂಮಿ, ಯಂತ್ರ, ವಾಹನ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶಗಳು, ಜೊತೆಗೆ ಆರ್ಥಿಕವಾದ ಯಾವುದೇ ರೀತಿ ನಿಮ್ಮ ಋಣ ಭಾರಗಳಿದ್ದರೆ, ಸಾಲಗಳಿದ್ದರೆ ಅದನ್ನು ತೀರಿಸುವಂಥ ಅವಕಾಶ, ಜೊತೆಗೆ ನಿಮ್ಮ ಕೌಟುಂಬಿಕವಾಗಿ ಆಸ್ತಿ ವಿವಾದಗಳು ಇತ್ಯಾದಿಗಳಿದ್ದರೆ ಆ ವಿವಾದಗಳಿಗೆ ಪರಿಹಾರವಾಗಿ ನಿಮಗೆ ಆಸ್ತಿನೋ, ಭೂಮಿನೋ ಅಥವಾ ಅದರ ಹಣನೋ ನಿಮಗೆ ಸಿಗುವಂಥದ್ದು, ಈ ರೀತಿ ಅನೇಕ ಶುಭವಾದ ಅವಕಾಶಗಳು ಈ ಶುಕ್ರನು ವಕ್ರಿಗತಿಯಲ್ಲಿದ್ದಾಗ ತುಲಾರಾಶಿಯವರಿಗೆ ಕೊಳ್ಳಿದ್ದರೆ ಅದರ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಉಳ್ಳವರು ಕೊನೆಗೆ ಹೇಳತಕ್ಕಂತಹ ಶುಕ್ರನಿಗೆ ಸಂಬಂಧಿಸಿದ ಸ್ತುತಿ, ಶ್ಲೋಕ, ಪ್ರಾರ್ಥನೆಯನ್ನು ಹೇಳಿಕೊಳ್ಬೋದಾಗಿದೆ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ನಿಮ್ಮ ರಾಶಿಯಿಂದ 5 ಅಥವಾ ಪಂಚಮದ ಸ್ಥಾನದಲ್ಲಿ ಆಗುವಂಥ ಪರಿವರ್ತನೆ ಅಷ್ಟೇನೂ ನಿಮಗೆ ಉತ್ತಮ ಫಲ ಬರೋದಿಲ್ಲ. ಮಿಶ್ರ ಫಲಗಳು ಬರ್ತವೆ. ಅದರಲ್ಲೂ ವಿಶೇಷವಾಗಿ ನಿಮಗೆ ಸಾಂಸಾರಿಕವಾಗಿ ಸ್ವಲ್ಪ ಏರ್ಪೇರು ಬರುವಂಥದ್ದು, ಅಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಇದು ವಿಶೇಷವಾಗಿ ನಿಮ್ಮ ಮನೆಯ ಕಿರಿಯ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ತಂದೆ ಮಕ್ಕಳ ಮಧ್ಯೆ, ಸೋದರ ಸೋದರಿಯರ ಮಧ್ಯೆ, ಅದು ಅತ್ತೆ ಸೊಸೆ, ಅತ್ತೆ ಮಾವರ ಮಧ್ಯೆ, ಇವೆಲ್ಲವೂ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ವಿರುದ್ಧವಾದ ಜಗಳಗಳು ಆಗುವಂಥದ್ದು. ಜೊತೆಗೆ ನಿಮ್ಮ ಮನೆಯ ಕಿರಿಯ ವ್ಯಕ್ತಿಗಳಿಂದ ನಿಮಗೆ ಏನಾದರೂ ಅವಮಾನಕರ ಘಟನೆ ಆಗುವಂಥ ಅಥವಾ ಹಿರಿಯ ವ್ಯಕ್ತಿಗಳು ಮಾಡಿದ ಯಾವುದೇ ಒಂದು ಅಪಚಾರದ ಘಟನೆಯಿಂದ ನಿಮಗೆ ಸ್ವಲ್ಪ ಮಾನಹಾನಿಕರ ಪ್ರಸಂಗಗಳು ಆಗುವಂಥದ್ದು. ಹಾಗಾಗಿ ಈ ಕಾಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಒಂದು ಶುಕ್ರನ ಪಂಚಮದ ಚಲನೆ ಅಷ್ಟೊಂದು ಪೂರಕವಾಗಿಲ್ಲ. ಜೊತೆಗೆ ನಾನಾ ರೀತಿಯ ಖರ್ಚುಗಳು ಬರುತ್ತೆ. ಆರೋಗ್ಯದಲ್ಲಿ ಏರುಪೇರು, ಹೊಟ್ಟೆ ನೋವು ಅಥವಾ ಅಜೀರ್ಣದ ಸಮಸ್ಯೆಗಳು, ಆಹಾರ ದೋಷದಿಂದ, ನೀರಿನ ದೋಷದಿಂದ ಸಮಸ್ಯೆಗಳು ಬರುವಂಥದ್ದು, ಫುಡ್ ಇನ್ಫೆಕ್ಷನ್ ಅಥವಾ ಈ ವಾಟರ್ ಇನ್ಫೆಕ್ಷನ್ ಅಂತಂದರೆ ಇದರಿಂದ ತೊಂದರೆಗಳು ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ನಿಮಗೆ ತನು, ಮನ, ಧನದ ಮೇಲೆ ಅಡ್ಡ ಪರಿಣಾಮ ಇದೆ. ತನು ಅಂದರೆ ಆರೋಗ್ಯದ ಮೇಲೂ ಇದೆ, ಮನಸ್ಸು ಅಂದರೆ ಮನಸ್ಸಿನಲ್ಲಿ ಇಂಥ ಒಂದು ಜಗಳ, ಕಲಹ, ವಾಗ್ವಾದ ಬರುವಂಥದ್ದು. ಧನ ಅಂದರೆ ಹಣಕಾಸು ನಿಮಗೆ ಆಕಸ್ಮಿಕ ನಷ್ಟ, ಹಾನಿಗೆ ಒಳಗಾಗುವಂಥದ್ದು, ಖರ್ಚು ಜಾಸ್ತಿ ಬರುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಇಲ್ಲಿ ನೀವು ತನು, ಮನ, ಧನದ ಒಂದು ಸಂಯಮ, ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ವೃಶ್ಚಿಕ ರಾಶಿಯವರು ಯಾವುದೇ ರೀತಿಯ ಅತಿರೇಕದ ವರ್ತನೆಗೆ ಹೋಗೋದು ಒಳ್ಳೆಯದಲ್ಲ. ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳೋದಾಗಲಿ, ಅತಿಯಾದ ಹಣಕಾಸಿನ ಸಾಲ ಮಾಡೋದು, ಸಾಲ ಕೊಡೋದು ಸಹ ಈ ಕಾಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಅಷ್ಟು ಒಳ್ಳೆಯದಲ್ಲ. ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಿತ ಸ್ತುತಿ, ಶ್ಲೋಕ, ಪ್ರಾರ್ಥನೆಯನ್ನು ಹೇಳ್ಬೋದಾಗಿದೆ ವೃಶ್ಚಿಕ ರಾಶಿಯವರು. ಬಳಿಕ ಧನುರಾಶಿ. ಧನುರಾಶಿಗೆ ಈ ಒಂದು ಚಲನೆ ಚತುರ್ಥ ಅಥವಾ 4ರ ಸುಖ ಸ್ಥಾನದಲ್ಲಿರುವ ಕಾರಣ ಇಲ್ಲಿ ನಿಮ್ಮ ವಿರುದ್ಧವಾದ ಫಲಗಳು ಬರ್ಬೋದಾಗಿದೆ.
ಇಲ್ಲಿ ನಿಮ್ಮ ಒಂದು ಹಿಂದೆ ಉತ್ತಮವಾದ ಬಾಂಧವ್ಯ ಇದ್ದರೂ ಈ ಸಮಯದಲ್ಲಿ ಬಾಂಧವ್ಯವನ್ನು ಕೆಡಬೋದು. ಬಂಧುಗಳ ಮಧ್ಯೆ, ಮಿತ್ರರ ಮಧ್ಯೆ ಅಥವಾ ನಿಮ್ಮ ಯಾವುದೇ ರೀತಿಯ ಆಪ್ತರ ಮಧ್ಯೆ ಇದ್ದಂಥ ಬಾಂಧವ್ಯಕ್ಕೆ ಸ್ವಲ್ಪ ಧಕ್ಕೆ ಬರ್ಬೋದು. ಯಾವುದೇ ಒಂದು ಸಣ್ಣ ಕಾರಣದಿಂದ, ಸಣ್ಣ ಇನ್ಸಿಡೆನ್ಸ್ನಿಂದ ಅವರು ನಿಮ್ಮ ಒಂದು ವಿರುದ್ಧವಾಗಿ ವರ್ತನೆ ಮಾಡೋದು ಅಥವಾ ನಿಮ್ಮ ಮೇಲೆ ಅನುಮಾನ, ಸಂಶಯ ಪಡುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ಅಷ್ಟೊಂದು ಉತ್ತಮ ಫಲಗಳ ನಿರೀಕ್ಷೆ ನಿಮಗೆ ಇರೋದಿಲ್ಲ. ಜೊತೆಗೆ ಸಾಂಸಾರಿಕವಾಗಿಯೂ ಹಾಗೆ ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಸ್ವಲ್ಪ ವಾಗ್ವಾದಗಳು ಬರುವಂಥದ್ದು, ಸಾಂಸಾರಿಕವಾಗಿಯೂ ನಿಮಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಸಣ್ಣ ಪುಟ್ಟ ಘಟನೆಯಿಂದ ಆರಂಭವಾದ ಕಲ ಸ್ವಲ್ಪ ದೊಡ್ಡ ಮಟ್ಟಿಗೆ ಬೆಳೆಯುವಂಥದ್ದು. ಅದೇ ರೀತಿ ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರ್ಪೇರು ಬರುವಂಥದ್ದಾಗಿದೆ. ಕಣ್ಣು ನೋವು, ಕಿವಿ ಅಥವಾ ಗಂಟಲು ಅಥವಾ ಹಲ್ಲು ನೋವು ಮುಂತಾದ ಮುಖ ಅಥವಾ ಶಿರೋಭಾಗದಲ್ಲಿ ಏನಾದರೂ ಸ್ವಲ್ಪ ತೊಂದರೆಗಳು, ನ್ಯೂನತೆಗಳು ಬರ್ಬೋದಾಗಿದೆ. ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಹೆಚ್ಚಳಾಗುತ್ತೆ, ನಿದ್ರಾಹೀನತೆ ಬರುವಂಥದ್ದು, ಒತ್ತಡ ಹೆಚ್ಚಾಗುತ್ತೆ, ಪ್ರೆಷರ್, ಟೆನ್ಷನ್ ಎಲ್ಲ ಹೆಚ್ಚಳಾಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ಧನುರಾಶಿಯವರಿಗೆ ನಿಮ್ಮ ಮಾತು, ನಡವಳಿಕೆ, ಸಾಂಸಾರಿಕವಾದ ಸಾಮ್ಯತೆಯ ಬಗ್ಗೆ, ಜೊತೆಗೆ ಆರೋಗ್ಯದ ಕಡೆಗೆ, ನಿಮ್ಮ ಮನಸ್ಸಿನ ಕಡೆಗೆ ಸ್ವಲ್ಪ ಗಮನ ಬೇಕಾಗುತ್ತೆ. ಯಾವುದೇ ರೀತಿಯ ಅತಿರೇಕದ ವರ್ತನೆಗಳಿಗೆ ಹೋಗುವಂಥದ್ದು ಒಳ್ಳೆಯದಲ್ಲ. ಸ್ವಲ್ಪ ಸಂಯಮ, ತಾಳ್ಮೆಯನ್ನು ಖಂಡಿತ ನೀವು ಕಾಪಾಡಬೇಕಾಗಿದೆ. ಧನುರಾಶಿಯವರು ಆಸಕ್ತಿ ಉಳ್ಳವರು ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಿಸಿದ ಸ್ತುತಿ ಶ್ಲೋಕ ಪ್ರಾರ್ಥನೆ ಹೇಳ್ಬೋದಾಗಿದೆ ಧನುರಾಶಿಯವರು. ಬಳಿಕ ಮಕರ ರಾಶಿ. ಮಕರ ರಾಶಿಗೆ ನಿಮ್ಮ ರಾಶಿಯಿಂದ ತೃತೀಯ ಅಥವಾ 3ನೇ ಸ್ಥಾನದಲ್ಲಿ ಆಗುವಂಥ ಈ ಒಂದು ವಕ್ರಿ ಪರಿವರ್ತನೆ ನಿಮಗೆ ಸಮ್ಮಿಶ್ರ ಫಲವನ್ನು ಹೇಳ್ತಾ ಇದ್ದೇನೆ. ತುಂಬ ಕಷ್ಟ ನಷ್ಟ ಅಂತೇನಿಲ್ಲ, ಆದರೆ ಎಲ್ಲ ಕಾಲದಲ್ಲೂ ಸ್ವಲ್ಪ ಈಗ ವಿಳಂಬ ಹೆಚ್ಚಾಗುತ್ತೆ. ನಿಮಗೆ ಈಗ ಹಿಂದೆ ಅರ್ಜೆಂಟ್ ಆಗಿದ್ದ ಕೆಲಸ ಕಾರ್ಯಗಳು ಈಗ ಸ್ವಲ್ಪ ವಿಳಂಬ ಆಗುವಂಥದ್ದು. ಹಿಂದೆ 1-2 ದಿನದಲ್ಲೇ ಆಗಿದ್ದ ಕೆಲಸ ಈಗ 1-2 ವಾರ ಆದರೂ ಅದು ಆಗೋದಿಲ್ಲ. ಬರಬೇಕಾದ ಹಣಗಳು ಸ್ವಲ್ಪ ವಿಳಂಬ ಆಗುತ್ತೆ. ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅನ್ನೋದು ಅದು ಮತ್ತಷ್ಟು ಮುಂದೆ ಹೋಗುವಂಥದ್ದು. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳು ಆಗಬೇಕು, ಅದಕ್ಕೆ ಪದೇ ಅಲೆದಾಡುವಂಥ ಪ್ರಮೇಯಗಳು, ಸರ್ಕಾರಿ ಇರ್ಬೋದು ಅಥವಾ ಖಾಸಗಿ ಯಾವುದೇ ಕೆಲಸ ಕಾರ್ಯ ಇರ್ಬೋದು, ಅಲ್ಲಿ ಅಲೆದಾಡುವಂಥ ಪ್ರಮೇಯಗಳು ಬರುವಂಥದ್ದು. ಜೊತೆಗೆ ನಿಮ್ಮ ಒಂದು ಆರ್ಥಿಕತೆಗೆ ಸ್ವಲ್ಪ ಹಿನ್ನಡೆ ಬರುತ್ತೆ. ಅಂದರೆ ಹಿಂದೆ ಒಳ್ಳೆಯ ಆದಾಯ ಇದ್ದವರಿಗೆ ಈಗ ಸ್ವಲ್ಪ ಆದಾಯದಲ್ಲಿ ಕೊರತೆ ಬರ್ಬೋದು. ಹಿಂದೆ ಚೆನ್ನಾದ ಒಂದು ಲಾಭ ಮಾಡ್ತಿದ್ದ ನಿಮ್ಮ ಉದ್ಯಮನ ವ್ಯಾಪಾರವನ್ನು ಈಗ ಸ್ವಲ್ಪ ಲಾಭಗಳು ಕ್ಷೀಣಿಸಿದಂಥದ್ದು. ಜೊತೆಗೆ ಈ ಕಾಲದಲ್ಲಿ ಆಕಸ್ಮಿಕವಾದ ಖರ್ಚುಗಳು, ಅನೇಕ ರೀತಿಯ ನಿಮಗೆ ಆಕಸ್ಮಿಕವಾದ ಅಪವ್ಯಯದ ಖರ್ಚುಗಳೆಲ್ಲ ಬರುವಂಥದ್ದು. ಅದೇ ರೀತಿ ಬಂಧು ಮತ್ತು ಮಿತ್ರರ ಜೊತೆಗೆ ಸ್ವಲ್ಪ ಮಾತಿನ ಚಕಮಕಿ ಆಗುವಂಥದ್ದು, ಬಂಧುಗಳು ನಿಮ್ಮನ್ನು ವಿರೋಧ ಮಾಡುವಂಥದ್ದು ಎಲ್ಲ ಬರ್ಬೋದು. ಅದೇ ರೀತಿ ಆಕಸ್ಮಿಕವಾಗಿ ನಿಮಗೆ ಏನಾದರೂ ಉದ್ಯಮದಲ್ಲೋ ವೈಯಕ್ತಿಕ ವಿಚಾರದಲ್ಲೋ ಏನಾದರೂ ಒಂದು ಆತಂಕ ಬರುವಂಥ ಘಟನೆಗಳು ಆಗುವಂಥದ್ದು, ಮನಸ್ಸಿಗೆ ಬೇಜಾರು ಅಥವಾ ದುಃಖ ಪಡುವಂಥ ಘಟನೆಗಳು ನಿಮಗೆ ಬರ್ಬೋದಾಗಿದೆ. ಹಾಗಾಗಿ ಈ ಕಾಲದಲ್ಲಿ ಈ ಮಕರ ರಾಶಿಯವರು ಕೆಲವೊಂದು ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಇಡಬೇಕಾಗುತ್ತೆ. ಜೊತೆಗೆ ಯಾರನ್ನು ಅತಿಯಾಗಿ ನಂಬಿಕೆ ಮಾಡೋದಾಗಲಿ, ಯಾರ ಜೊತೆಗೆ ಅತಿಯಾಗಿ ನೀವು ಅವಲಂಬನೆ ಮಾಡಿದಾಗ ಅದರಿಂದ ನಿಮಗೆ ಅದು ತೊಂದರೆಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಅತಿಯಾದ ನಂಬಿಕೆ ನಿಮಗೆ ನಂಬಿಕೆಗೆ ವಿರುದ್ಧವಾದ ಘಟನೆಗಳು ಆಗ್ಬೋದಾಗಿದೆ. ಅವೆಲ್ಲ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು. ಇನ್ನು ಯಾವುದೇ ಒಂದು ತುಂಬ ರಿಸ್ಕ್ ತೆಗೆದುಕೊಳ್ಳುವಂಥ ವಿಚಾರಕ್ಕೆ ತುಂಬ ಸಾಲ ಕೊಡೋದಾಗಲಿ, ಸಾಲ ಮಾಡೋದಾಗಲಿ, ಅದು ಯಾವುದೇ ನಿಮಗೆ ಅಪರಿಚಿತರಲ್ಲಿ ಏನಾದರೂ ಒಂದು ಕೆಲಸ ಕಾರ್ಯಗಳಿಗೆ ನೀವು ಅದನ್ನು ಒಪ್ಪಿಕೊಳ್ಳೋದಾಗಲಿ ಅಥವಾ ಅವರ ಬಳಿ ನಿಮ್ಮಲ್ಲಿ ಇದ್ದಂಥ ದಾಖಲೆ ಪತ್ರಗಳನ್ನು ಕೊಡೋದಾಗಲಿ ಅವೆಲ್ಲ ಮಾಡಿದರೆ ಸ್ವಲ್ಪ ತೊಂದರೆಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಅಷ್ಟೇ ಹೊರತು ಹೆಚ್ಚಿನ ಏನು ನಿಮಗೆ ಗಂಭೀರವಾದ ಒಂದು ಅಡ್ಡ ಪರಿಣಾಮದ ಕಂಟಗಳಿರಲಿಲ್ಲ. ಎಲ್ಲ ವಿಚಾರ ಸ್ವಲ್ಪ ತಾಳ್ಮೆ, ಮುನ್ನೆಚ್ಚರಿಕೆ, ಸಂಯಮವನ್ನು ಕಾಪಾಡಿಕೊಳ್ಬೇಕಾಗುತ್ತೆ ಮಕರ ರಾಶಿಯವರು. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ ಪ್ರಾರ್ಥನೆ ನೀವು ಹೇಳ್ಬೋದಾಗಿದೆ. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ನಿಮ್ಮ ರಾಶಿಯಿಂದ ಧನಸ್ಥಾನ ಅಥವಾ 2ನೇ ಮನೆಯಲ್ಲಿ ಆಗುವಂಥ ಪರಿವರ್ತನೆ ಇಲ್ಲಿ ನಿಮಗೆ ಅಷ್ಟೇನು ಉತ್ತಮವಾದ ಪರಿಣಾಮ ಕೊಡ್ತಾರೆ. ಇದು ವಿಶೇಷವಾಗಿ ನಿಮ್ಮ ಹಣಕಾಸು ಆದಾಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರ್ಬೋದಾಗಿದೆ. ಹಿಂದೆ ನಿಮಗೆ ಚೆನ್ನಾಗಿ ಸರಾಗವಾಗಿ ಬರ್ತಿದ್ದ ಹಣ ಈಗ ಸ್ವಲ್ಪ ಸಡನ್ನಾಗಿ ನಿಧಾನಗತಿ ಆಗ್ಬೋದು. ಹಿಂದೆ ತುಂಬ ಲಾಭದಾಯಕವಾಗಿದ್ದಂಥ ಉದ್ಯಮದಲ್ಲಿ ಈಗ ಆಕಸ್ಮಿಕ ನಷ್ಟಗಳು ಬರ್ಬೋದು. ವ್ಯಾಪಾರ ವೃತ್ತಿಯವರಿಗೆ ಸಹ ಅವರ ವ್ಯಾಪಾರದಲ್ಲಿ ಚೆನ್ನಾಗಿ ಹಣಕಾಸಿನ ಲಾಭ ಬರ್ತಿದ್ದವರಿಗೆ ಈಗ ಒಂದು ಆಕಸ್ಮಿಕವಾಗಿ ಆ ಒಂದು ಆದಾಯಕ್ಕೆ ಕೊರತೆಗಳು ಬರ್ಬೋದು. ಈಗ ನಿಮಗೆ ಏನಾದರೂ ಸರ್ಕಾರ ಮೂಲದಿಂದ ಅಥವಾ ಇನ್ನಿತರ ಮೂಲದಿಂದ ಸಿಗಬೇಕಾದ ಸೌಲಭ್ಯಗಳು ಅಥವಾ ಬರಬೇಕಾದ ಹಣ ಎಲ್ಲ ಇದ್ದರೆ ಅದು ಈಗ ಯಾವುದೇ ಒಂದು ಕಾರಣದಿಂದ ರಿಜೆಕ್ಟ್ ಆಗೋದಾಗಲಿ ಅಥವಾ ಯಾವುದೇ ಕಾರಣದಿಂದ ಅದು ಪೋಸ್ಟ್ಪೋನ್ಮೆಂಟ್ ಆಗೋದಲ್ಲಿ ಆಗುತ್ತೆ. ಹಾಗಾಗಿ ಅಲ್ಲಿ ಕೆಲವು ನಿಮಗೆ ರದ್ದಾಗ್ಬೋದು, ನಿರಾಕರಣೆ ಆಗ್ಬೋದು, ಇನ್ನೊಂದು ಕೆಲವು ವಿಳಂಬ ಅಥವಾ ಮುಂದೂಡಲ್ಪಡ್ಬೋದು. ಇವೆಲ್ಲವೂ ಘಟನೆ ಆಗುತ್ತೆ. ಇನ್ನು ಅದೃಷ್ಟ ನೀವು ಇಷ್ಟು ದಿನ ಚೆನ್ನಾಗಿತ್ತು, ಶುಕ್ರನಿಂದಾಗಿ ನಿಮಗೆ ಸ್ವಲ್ಪ ಉತ್ತಮ ಫಲಗಳು ಬಂದಿತ್ತು ಕಳೆದ ಒಂದು ಜನವರಿ ಫೆಬ್ರವರಿಯಲ್ಲಿ. ಆದರೆ ಈಗ ಒಂದು ಮಾರ್ಚಿನ ಆರಂಭದಿಂದ ನಿಮಗೆ ಅದೃಷ್ಟ ಸ್ವಲ್ಪ ಅಷ್ಟು ನಿಮ್ಮ ಜೊತೆಗೆ ಕೆಲಸ ಮಾಡೋದಿಲ್ಲ. ಅದು ಲಾಸ್ಟ್ ಮೂಮೆಂಟ್ಗೆ ಎಲ್ಲ ಕ್ಯಾನ್ಸಲೇಷನ್ ಆಗೋದು ಅಥವಾ ಎಲ್ಲವೂ ಕೈಗೆ ಬಂದು ಕೊನೆಗೆ ಬಾಯಿಗೆ ಬರಲಿಲ್ಲ ಅನ್ನೋ ಒಂದು ಪರಿಸ್ಥಿತಿಗಳು ಆಗ್ಬೋದು. ಕೆಲವೊಬ್ಬರಿಗೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕೆಟ್ಟು ಹೋಗಿ ಸಾಲ ಮಾಡುವಂಥ ಪ್ರಮೇಯ, ನಿಮಗೆ ಕೆಲವೊಬ್ಬರಿಗೆ ಸಾಲವನ್ನು ಸಿಗೋದು ಸಹ ಕಷ್ಟ ಆಗುವಂಥದ್ದು. ಈ ರೀತಿ ಆರ್ಥಿಕವಾಗಿ ನಿಮಗೆ ತುಂಬ ಒಂದು ಹಿನ್ನಡೆ ಅಥವಾ ನಿಧಾನಗತಿ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕು. ಜೊತೆಗೆ ಈ ಕಾಲದಲ್ಲಿ ದುಂದು ವೆಚ್ಚವನ್ನು, ದುರುಪಯೋಗವನ್ನು, ಅನಾವಶ್ಯಕ ಖರ್ಚುಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿ. ಯಾಕಂದರೆ ನಿಮಗೆ ಈಗ ಅಂತಹ ಬುದ್ಧಿ ಬರುತ್ತೆ. ದುಂದು ವೆಚ್ಚ ಮಾಡೋದಾಗಲಿ, ಅನಾವಶ್ಯಕ ಖರ್ಚು ಮಾಡೋದಾಗಲಿ ಅಥವಾ ಶೋಕಿಗಾಗಿ ಖರ್ಚು ಮಾಡೋದಾಗಲಿ ಅಥವಾ ಸಾಲ ಮಾಡಿ ಶೋಕಿ ಮಾಡೋದು ಇವೆಲ್ಲ ನೋಡ್ತೇವೆ ನಾವು. ಅದನ್ನೆಲ್ಲ ಸ್ವಲ್ಪ ಈಗ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕಂದರೆ ಇನ್ನು ಸ್ವಲ್ಪ ಇದು ದೀರ್ಘಕಾಲ ಅಂದರೆ 42 ದಿನ ಇರುತ್ತೆ. ಇದು ಮಾರ್ಚ್ 2ರಿಂದ ಏಪ್ರಿಲ್ 12
ವರ್ಷದವರೆಗೆ ಇರುವಂಥ ಅವಧಿಯಾಗಿರೋ ಕಾರಣ ಈ ಕಾಲದಲ್ಲಿ ನೀವು ಆರ್ಥಿಕವಾಗಿ ತುಂಬ ಒಂದು ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ರಿಸ್ಕ್ ತೆಗೆದುಕೊಳ್ಳೋದು ಒಳ್ಳೆಯದಲ್ಲ. ಯಾವುದೇ ರೀತಿಯ ದೊಡ್ಡ ಮೊತ್ತ ಸಾಲ ಕೊಡೋದಾಗಲಿ ಪಡೆಯಲಿಕ್ಕೆ ಸಹ ಈಗ ಅಷ್ಟು ಒಳ್ಳೆಯ ಸಮಯ ಅಲ್ಲ. ಕೊನೆಗೆ ಹೇಳತಕ್ಕಂತಹ ಶುಕ್ರನಿಗೆ ಸಂಬಂಧಿಸಿದ ಸ್ತುತಿ ಶ್ಲೋಕ ಪ್ರಾರ್ಥನೆ ನೀವು ಹೇಳ್ಬೋದಾಗಿದೆ ಕುಂಭರಾಶಿಯವರು. ಕೊನೆಯದಾಗಿ ಮೀನರಾಶಿ. ಈ ಘಟನೆ ಅಂದರೆ ಈ ವಕ್ರಿ ಸ್ಥಿತಿ ಜರುಗುವಂಥ ನಿಮ್ಮ ರಾಶಿಯಲ್ಲಿ ಮೀನದಲ್ಲಿ ಶುಕ್ರನು ವಕ್ರಿಯಾಗುತ್ತದೆ. ಆತನು ಎಷ್ಟು ದಿನ ವಕ್ರಿಯಾಗಿ ಉಚ್ಚನಾಗಿ ಉತ್ತಮ ಫಲವನ್ನು ನಿಮಗೆ ಮೀನರಾಶಿಯವರಿಗೆ ಕೊಟ್ಟಿದ್ದಾನೆ. ಆತನು ನಿಮ್ಮ ಜನ್ಮದಲ್ಲಿದ್ದಾಗ ಶುಕ್ರನು ಏನು ಅಷ್ಟೊಂದು ಅಡ್ಡ ಪರಿಣಾಮ ಕೊಡೋದಿಲ್ಲ. ಸಣ್ಣ ಪುಟ್ಟ ಈ ದುಂದುವೆಚ್ಚ ದುರುಪಯೋಗದ ಸಣ್ಣ ಪುಟ್ಟ ವೇರಿಯೇಷನ್ಗಳು ಕೊಡ್ಬೋದು ಹೊರತು ಹೆಚ್ಚಿನೇನು ಅಡ್ಡ ಪರಿಣಾಮ ಕೊಟ್ಟಿರಲಿಲ್ಲ. ಆದರೆ ಈಗ ಆತನಿಗೆ ವಕ್ರಗತಿ ಪ್ರಾಪ್ತಿಯಾದಾಗ ನಿಮಗೆ ಸ್ವಲ್ಪ ಅಡ್ಡ ಪರಿಣಾಮಗಳು ಸ್ವಲ್ಪ ಜಾಸ್ತಿ ಬರುತ್ತೆ. ಈ ಕಾಲದಲ್ಲಿ ನಿಮಗೆ ಸ್ವಲ್ಪ ದುಡ್ಡು ವೆಚ್ಚ ಮಾಡುವಂಥ ಬುದ್ಧಿ, ದುಶ್ಚಟಗಳಿಗೆ ಹೋಗುವಂಥ ಬುದ್ಧಿ, ದುರಾಭ್ಯಾಸದ ಕಡೆಗೆ ಆಕರ್ಷಣೆ ಆಗುವಂಥ ಬುದ್ಧಿ, ಜೊತೆಗೆ ಇಂಥ ಒಂದು ದುಷ್ಟ ಮಿತ್ರರು ಸಹ ನಿಮಗೆ ಈಗ ಗಂಟು ಬೀಳ್ಬೋದು. ಯಾವುದೇ ರೀತಿಯ ಒಂದು ಅವ್ಯವಹಾರಗಳಿಗೆ ಅನಾಚಾರಗಳಿಗೆ ಈಗೆಲ್ಲ ಕೈ ಹಾಕೋಣ ಅಥವಾ ಅಂಥದ್ದು ಯಾವುದೇ ರೀತಿ ಅಡ್ಡದಾರಿಯ ಮೂಲಕ ಹಣ ಮಾಡೋಣ ಅನ್ನೋ ಒಂದು ಐಡಿಯಾಗಳನ್ನು ಕೊಟ್ಟವರು ಬರ್ಬೋದು. ಅದಕ್ಕೆ ಹೋಗಿ ನೀವು ಸಿಲುಕಿಕೊಳ್ಳುವಂಥದ್ದು, ಜೊತೆಗೆ ಹಣ ಮತ್ತು ಮಾನ ಎರಡನ್ನ ಕಳೆದುಕೊಳ್ಳುವಂಥ ಘಟನೆಗಳು ಆಗ್ಬೋದಾಗಿದೆ. ಹಾಗೆ ಮೀನರಾಶಿಯವರಿಗೆ ಈ ಕಾಲದಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಯಾವುದೇ ರೀತಿಯ ವಿರುದ್ಧ ಲಿಂಗದವರ ಮೂಲಕ ಇರ್ಬೋದು, ನೀವು ಅವಮಾನಕ್ಕೆ ಅಥವಾ ಆರೋಪಗಳಿಗೆ ಅಪರಾಧಗಳಿಗೆ ಒಳಗಾಗೋದಾಗಲಿ, ಆಕಸ್ಮಿಕ ನಷ್ಟ ಕಷ್ಟಗಳಿಗೆ ಒಳಗಾಗುತ್ತದೆ. ಸ್ತ್ರೀಯರಿಗೆ ಪುರುಷರಿಂದ ಸ್ತ್ರೀಯರಿಂದ ಏನಾದರೂ ಒಂದು ಕಳಂಕಗಳು ಬರುವಂಥ ಸಾಧ್ಯತೆ ಇರುತ್ತೆ. ದುಷ್ಟ ಮಿತ್ರರ ಒಂದು ಪ್ರೇರಣೆಯಿಂದ ನೀವು ದುಶ್ಚಟಗಳಿಗೆ ಅಥವಾ ದುರಾಭ್ಯಾಸಗಳಿಗೆ ಅಥವಾ ಅವ್ಯವಹಾರ ಭ್ರಷ್ಟಾಚಾರಕ್ಕೆ ಕೈ ಹಾಕಿ ಅಲ್ಲಿನೂ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲವೂ ನಿಮ್ಗೆ ಅಂದುಕೊಂಡಾಗಿಂತ ಎಲ್ಲ ವಿರುದ್ಧವಾಗಿ ಆಗುವಂಥ ಘಟನೆಗಳು ಆಗ್ಬೋದು. ಶುಕ್ರನ ಈ ನೀಚತ್ವದ ಕಾಲಕ್ಕೆ ನಿಮ್ಮ ಜನ್ಮದಲ್ಲಿ ಆತನು ಈಗ ಅಲ್ಲಿ ವಕ್ರಿ ಸ್ಥಿತಿಯನ್ನು ಪಡೆಯುವಂಥದ್ದಾಗಿರುತ್ತೆ. ಅದೇ ರೀತಿ ಕಲಹ ಮತ್ತು ವಾಗ್ವಾದಗಳು ಮನೆಯಲ್ಲೂ ಆಗುತ್ತೆ, ವೃತ್ತಿ ಜಾಗದಲ್ಲೂ ಕಲಹ ಮತ್ತು ವಾಗ್ವಾದಗಳಾಗುತ್ತೆ. ಆಕಸ್ಮಿಕವಾಗಿ ಖರ್ಚುಗಳು ಬರ್ತವೆ, ಮನಸ್ಸಿಗೆ ಚಿಂತೆ ಹೆಚ್ಚಳಾಗುತ್ತೆ, ನಿದ್ರಾಹೀನತೆ ಎಂಥ ಸಮಸ್ಯೆಗಳು ಕಾಡ್ಬೋದು. ಹಾಗಾಗಿ ಇದು ನಿಮ್ಮ ವೈಯಕ್ತಿಕ ಜೀವನದ ಮೇಲೂ ಆರ್ಥಿಕ ಜೀವನದ ಮೇಲೂ ಜೊತೆಗೆ ನಿಮ್ಮ ವೃತ್ತಿ ಉದ್ಯಮದ ಮೇಲೂ ಸಹ ಅಡ್ಡ ಪರಿಣಾಮ ಬೀರುವಂಥ ಒಂದು ಸಾಧ್ಯತೆ ಇರುತ್ತೆ ಮೀನರಾಶಿಯವರಿಗೆ. ಹಾಗಾಗಿ ಎಲ್ಲ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರ್ಬೇಕಂತ ಅವಶ್ಯಕತೆ ಇರುತ್ತೆ. ಈ ಒಂದು ಮಾರ್ಚ್ 2ರಿಂದ ಏಪ್ರಿಲ್ 12 ಅವಧಿಯ 42 ದಿನಗಳಲ್ಲಿ ಮೀನರಾಶಿಯವರು. ಕೊನೆಗೆ ಹೇಳತಕ್ಕಂಥ ಈಗ ಪ್ರಾರ್ಥನಾ ಶ್ಲೋಕಗಳನ್ನು ನೀವು ಹೇಳ್ಬೋದಾಗಿದೆ. ಇಲ್ಲಿವರೆಗೆ 12 ರಾಶಿಗಳ ಮೇಲೆ ಶುಕ್ರನ ವಕ್ರಿ ಚಲನೆಯ ಒಂದು 42 ದಿನಗಳ ಒಂದು ಸಂಕ್ಷಿಪ್ತವಾದ ಫಲದ ವಿಶ್ಲೇಷಣೆ ಮಾಡಿದ್ದಾಗಿದೆ. ಇಲ್ಲಿ ವಕ್ರಿ ಚಲನೆಯಿಂದ ಆಗತಕ್ಕಂಥ ಅಡ್ಡ ಪರಿಣಾಮಗಳು ಅಥವಾ ತೊಂದರೆಗಳು ಸ್ವಲ್ಪ ಬಾರದೇ ಇರಲಿ ಅಂತ ಅದಕ್ಕೆ ಹಿಂದೆ ಋಷಿಮುನಿಗಳು ಹೇಳಲ್ಪಟ್ಟಂಥ ಸರಳವಾದ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ, ಶ್ಲೋಕದ ಮಾರ್ಗಗಳೆಲ್ಲ ಹೇಳಲ್ಪಟ್ಟಿವೆ. ಅದನ್ನು ನೀವು ಅನುಸರಣೆ ಮಾಡಿದರೆ ಯಾರೂ ಇದರಿಂದ ಭಯಭೀತರಾಗಬೇಕಲ್ಲ, ಚಿಂತಿತರಾಗಬೇಕಾಗಿಲ್ಲ. ಸಾಮಾನ್ಯವಾಗಿ ತಾಯಿ ಮಹಾಲಕ್ಷ್ಮೀ ದೇವಿಯ ಪ್ರಾರ್ಥನೆ, ಮಹಾಲಕ್ಷ್ಮಿ ಶ್ಲೋಕ, ಮಹಾಲಕ್ಷ್ಮಿ ಅಷ್ಟೋತ್ತರ, ಮಹಾಲಕ್ಷ್ಮಿ ಅಷ್ಟಕ ಅಂತೆಲ್ಲ ಸಾಮಾನ್ಯವಾಗಿ ಪ್ರಸಿದ್ಧವಾದ ವಿಚಾರಗಳಿರ್ತವೆ. ಅವೆಲ್ಲವೂ ಈ ಶುಕ್ರನಿಂದ ಆಗತಕ್ಕಂತಹ ಅಡ್ಡ ಪರಿಣಾಮಗಳನ್ನು ನಿವಾರಣೆ ಮಾಡಲಿಕ್ಕೆ ಶಕ್ತವಾಗಿದೆ. ಯಾಕಂದರೆ ತಾಯಿ ಮಹಾಲಕ್ಷ್ಮೀ ದೇವಿಯು ಆ ಶುಕ್ರನ ಒಂದು ಅಧಿದೇವತೆಯ ಪ್ರತಿನಿಧಿ ದೇವತೆ ಸಹ ಆಗಿದ್ದಾಳೆ. ಹಾಗಾಗಿ ಮಹಾಲಕ್ಷ್ಮಿಯ ಒಂದು ಭಕ್ತಿ ಮಾಡೋದು ಸರಳವಾದ ಒಂದು ಉಪಾಯ. ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರ, ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಎಂದು ಆರಂಭ ಆಗುತ್ತೆ. ಇದು 8 ಶ್ಲೋಕಗಳು, 8 ಚರಣಗಳಿರ್ತವೆ. ಆ 8ಅನ್ನು ನೀವು ಪಠನೆ ಮಾಡ್ಬೋದು. ಅದಕ್ಕೆ ಅಷ್ಟಕ ಅಂತ ಹೇಳ್ತಾರೆ. ಹಾಗಾಗಿ ಅದೊಂದು ಸರಳವಾದ ಒಂದು ಉಪಾಯ. ಮಹಾಲಕ್ಷ್ಮಿ ಅಷ್ಟಕವನ್ನು ಪ್ರತಿನಿತ್ಯ ಪಠನೆ ಮಾಡ್ಬೋದು. ಅದನ್ನು 3 ಬಾರಿ ಪಠನೆ ಮಾಡ್ಬೋದು. ಅಂದರೆ ಏಕಕಾಲ ಅಂದರೆ ಬೆಳಿಗ್ಗೆನೂ ಮಧ್ಯಾಹ್ನ ಸಾಯಂಕಾಲ, ತ್ರಿಕಾಲ ಅಂದರೆ ತ್ರಿಸಂಧ್ಯಾ ಕಾಲ ಅಂತ ಹೇಳ್ತಾರೆ. ಆ 3 ಸಂಧ್ಯಾ ಕಾಲದಲ್ಲಿ ಪಠನೆ ಮಾಡೋದು. 3 ಸಂಧ್ಯಾ ಆಗೋದಿದ್ರೂ ಪರವಾಗಿಲ್ಲ, ಕನಿಷ್ಠ ಪಕ್ಷ ಬೆಳಿಗ್ಗೆ ಆಗಲಿ ಅಥವಾ ಸಾಯಂಕಾಲ ದೀಪ ಹಚ್ಚುವ ಸಮಯದಲ್ಲಾಗಲಿ ಇದನ್ನು ಅಷ್ಟಕವನ್ನು ಪಠನೆ ಮಾಡೋದು ಬಹಳ ಉತ್ತಮವಾದ ಆಯ್ಕೆ ಆಗಿರುತ್ತೆ. ಅದರಿಂದ ಶುಕ್ರನಿಂದ ಆಗುವಂಥ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಆಗೋದಿಲ್ಲ. ಬಹಳ ಒಂದು ಸರಳವಾದ ಉಪಾಯ. ಮಹಾಲಕ್ಷ್ಮಿ ಅಷ್ಟೋತ್ತರ ಅಂತ ಬರುತ್ತೆ, 108 ನಾಮಗಳು, ಅಥವಾ ಮಹಾಲಕ್ಷ್ಮಿ ಬೇರೆ ಬೇರೆ ಸ್ತೋತ್ರಗಳು, ಕನಕಧಾರ ಸ್ತೋತ್ರ ಅಂತ ಬರ್ಬೋದು. ಇನ್ನಿತರ ಯಾವುದೇ ರೀತಿಯ ಈ ಲಕ್ಷ್ಮೀನಾರಾಯಣ ಹೃದಯ, ಲಕ್ಷ್ಮೀ ಹೃದಯ ಸ್ತೋತ್ರ ಇತ್ಯಾದಿಗಳ ಬರ್ತವೆ. ಹಾಗಾಗಿ ಅಂತಹ ಒಂದು ಸ್ತೋತ್ರಗಳನ್ನು, ಕವಚಗಳನ್ನು ಅಥವಾ ಸರಳವಾದ ಮಂತ್ರಗಳನ್ನು ಪಠನೆ ಮಾಡ್ಬೋದಾಗಿದೆ. ಹಾಗಾಗಿ ತಾಯಿ ಮಹಾಲಕ್ಷ್ಮಿಯ ಭಕ್ತಿ ಜೊತೆಗೆ ಶುಕ್ರವಾರದಂದು ಮಹಾಲಕ್ಷ್ಮಿಯ ಪೂಜೆನ ಮನೆ ಮಾಡಿದಾಗಲಿ ಅಥವಾ 108 ನಾಮ ಮಹಾಲಕ್ಷ್ಮಿಯ ಅಷ್ಟೋತ್ತರ ಅಂತ ಹೇಳ್ತಾರೆ, ಅಷ್ಟೋತ್ತರ ಶತನಾಮ 108 ನಾಮಗಳಿಂದ ತಾಯಿಗೆ ಅರಸಿನ ಕುಂಕುಮ ಹೂಗಳಿಂದ ಅರ್ಚನೆ ಮಾಡಿದಾಗಲಿ ಮನೆಯಲ್ಲೇ ಮಾಡ್ಬೋದು. ಇದನ್ನೆಲ್ಲ ಅವನ್ನೆಲ್ಲ ಮಾಡೋದ್ರಿಂದ ಶುಕ್ರನಿಂದ ಆಗುವಂಥ ವಕ್ರಗತಿಯ ಪರಿಣಾಮ ನಿವಾರಣೆ ಆಗುತ್ತೆ. ಶುಕ್ರವಾರದಂದು ಸಮೀಪ ಇರುವ ಈ ಲಕ್ಷ್ಮೀ ದೇವಾಲಯ ಇದ್ದರೆ ಲಕ್ಷ್ಮೀ ದೇವಾಲಯ ಅಥವಾ ಯಾವುದೇ ರೀತಿಯ ದೇವಿ ದೇವಾಲಯ ಅಂದರೆ ತಾಯಿಯು ಆಕೆ ತ್ರಿಶಕ್ತ್ಯಾತ್ಮಕ ಸ್ವರೂಪಿಣಿ, ಆಕೆ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ ಸ್ವರೂಪಿಣಿ ತಾಯಿ ಆಗಿದ್ದಾಳೆ. ಹಾಗಾಗಿ ಆ ಒಂದು ಮಾತೃ ಸ್ವರೂಪದ ಯಾವುದೇ ರೀತಿಯ ದೇವಿಯ ದೇವಸ್ಥಾನಗಳಿಗೆ ಶುಕ್ರವಾರದಂದು ನೀವು ಹಾಗೆ ಪ್ರಾರ್ಥನೆ ಮಾಡೋದಾಗಲಿ, ಅಲ್ಲಿ ಸೇವೆಗಳನ್ನು, ಅರ್ಚನೆಗಳನ್ನು, ಕುಂಕುಮಾರ್ಚನೆಗಳನ್ನು, ಕರ್ಪೂರ ಆರತಿಯನ್ನು ಅಥವಾ ಇನ್ನಿತರ ಯಾವುದೇ ಅಷ್ಟೋತ್ತರ ಅರ್ಚನೆಯನ್ನು ನೀವು ಅಲ್ಲಿ ಸೇವೆ ಸಲ್ಲಿಸೋದ್ರಿಂದಲೂ ಶುಕ್ರನಿಗೆ ಸಂಬಂಧಿಸಿದ ದೋಷ ನಿವಾರಣೆ ಆಗುತ್ತೆ. ಅದೇ ರೀತಿ ಈ ಶುಕ್ರನಿಗೆ ಸಂಬಂಧಿತವಾಗಿ ಲಕ್ಷ್ಮೀ ಕುಬೇರ ಸ್ತೋತ್ರ ಅಂತ ಬರುತ್ತೆ, ಕುಬೇರ ಸ್ತೋತ್ರ ಅಂತ ಬರುತ್ತೆ, ಅದನ್ನು ಸಹ ನೀವು ಪಠನೆ ಮಾಡಬಹುದಾಗಿದೆ ಶುಕ್ರವಾರದಂದು. ಇನ್ನು ಶುಕ್ರನದ್ದೇ ಸ್ತೋತ್ರಗಳು, ಶ್ಲೋಕಗಳು ಹೇಳಲ್ಪಟ್ಟಿವೆ. ಇಲ್ಲಿ ವ್ಯಾಸರಹಿತವಾದ ನವಗ್ರಹಗಳ ಸ್ತೋತ್ರ ಬಹಳಷ್ಟು ಪ್ರಸಿದ್ಧವಾಗಿದೆ. ಆ ನವಗ್ರಹಗಳ 9 ಶ್ಲೋಕವನ್ನು ಪ್ರತಿನಿತ್ಯ ಹೇಳೋದು ಬಹಳ ಉತ್ತಮ. ಯಾರು 9 ಶ್ಲೋಕವನ್ನು ಹೇಳದೇ ಇದ್ದಂತರೂ ಕನಿಷ್ಠ ಪಕ್ಷ ಶುಕ್ರನ 1 ಶ್ಲೋಕವನ್ನಾದರೂ ಹೇಳ್ಬೋದಾಗಿದೆ. ಅದು ಈ ರೀತಿ ಬರುತ್ತೆ.
ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಅಂತೇಳಿ ಅಲ್ಲಿ ಶುಕ್ರನ ಕುರಿತು ಪ್ರಾರ್ಥನೆ ಮಾಡುವಂಥದ್ದಿರುತ್ತೆ. ಹಾಗಾಗಿ ಆ ಒಂದು ಶುಕ್ರನ ಶ್ಲೋಕವನ್ನೇ 6 ಬಾರಿ ನೀವು ರಿಪೀಟ್ ಮಾಡಿ ಪಠನೆ ಮಾಡೋದು ಸಹ ಉತ್ತಮವಾದ ಒಂದು ಆಯ್ಕೆ ಆಗಿರುತ್ತೆ. ಇದರಿಂದ ಶುಕ್ರನ ಸಂಬಂಧವಾದ ದೋಷಗಳು ನಿವಾರಣೆಗೆ ಅಥವಾ ಯಾರಿಗೆ ಸಂಕಷ್ಟ ಫಲ ಸಮ್ಮಿಶ್ರ ಫಲ ಹೇಳಿದ್ರು ಅಂಥವರು ಈ ಶ್ಲೋಕವನ್ನೇ 6 ಬಾರಿ ಪಠನೆ ಮಾಡೋದ್ರಿಂದ ಉತ್ತಮ ಫಲ ಆಗುತ್ತೆ. ಅದೇ ರೀತಿ ಶುಕ್ರನ ಒಂದು ಪೀಡಾ ಪರಿಹಾರ ಶ್ಲೋಕ ಅಂತ ಬರುತ್ತೆ, ಬಹಳ ಪ್ರಸಿದ್ಧವಾಗಿರುತ್ತೆ. ಅದು ಈ ರೀತಿ ಬರುತ್ತೆ: ದೈತ್ಯ ಮಂತ್ರಿ ಗುರುಸ್ತೇಷಾಂ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ತಾರ ಗ್ರಹಾಣಾಂಚ ಪೀಡಾಹರತು ಮೇ ಭೃಗು. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ: ದೈತ್ಯ ಮಂತ್ರಿ ಗುರುಸ್ತೇಷಾಂ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ತಾರ ಗ್ರಹಾಣಾಂಚ ಪೀಡಾಹರತು ಮೇ ಭೃಗು. ಇದು ಸರಳವಾದ ಶುಕ್ರನ ಪೀಡಾ ಪರಿಹಾರ ಶ್ಲೋಕ. ಇದನ್ನು 6 ಬಾರಿ ನೀವು ರಿಪೀಟ್ ಮಾಡಿಕೊಂಡು ಪಠನೆ ಮಾಡೋದ್ರಿಂದ ಶುಕ್ರನಿಗೆ ಸಂಬಂಧಿತವಾದ ಯಾವುದೇ ರೀತಿಯ ದೋಷಗಳು ಅಥವಾ ಸಮ್ಮಿಶ್ರ ಫಲ ಸಂಕಷ್ಟ ಫಲ ನಿವಾರಣೆಗೆ ನಿಮಗೆ ಎಲ್ಲ ಉತ್ತಮ ಫಲಗಳ ಸಿದ್ಧಿ ಆಗುತ್ತವೆ. ಅದೇ ರೀತಿ ಶುಕ್ರನ ಒಂದು ಬೀಜ ಸಹಿತವಾದ ಮೂಲ ಮಂತ್ರ ಈ ರೀತಿ ಬರುತ್ತೆ: ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅನ್ನೋದು ಈ ಬೀಜ ಸಹಿತವಾದ ಮೂಲಮಂತ್ರ. ಇದನ್ನು ಆಸಕ್ತಿ ಉಳ್ಳವರು 108 ಬಾರಿ ಬೆಳಗಿನ ಕಾಲದಲ್ಲೋ ಸಾಯಂಕಾಲದಲ್ಲೋ ಪಠನೆ ಮಾಡಬಹುದಾಗಿದೆ. ಉತ್ತರಾಭಿಮುಖವಾಗಿ ಪಠನೆ ಮಾಡೋದು ಉತ್ತಮವಾದ ಆಯ್ಕೆಯಾಗಿರುತ್ತೆ. ಹಾಗಾಗಿ ಇವೆಲ್ಲವನ್ನು ನೀವು ಸ್ತೋತ್ರ ಮಾರ್ಗ ಸ್ತುತಿ ಮಾರ್ಗ ಪಠನೆ ಮಾಡುವಂಥದ್ದು ಅಥವಾ ದೇವಾಲಯಗಳ ಸಂದರ್ಶನ, ಲಕ್ಷ್ಮಿ ಅಥವಾ ತಾಯಿ ಮಹಾದೇವಿ ಅಮ್ಮನವರ ಯಾವುದೇ ರೀತಿ ದೇವರುಗಳ ಸಂದರ್ಶನ ಮಾಡೋದ್ರಿಂದ ಈ ಒಂದು ಶುಕ್ರನಿಗೆ ಸಂಬಂಧಿತ ದೋಷ ನಡೆಯುತ್ತೆ. ಇನ್ನು ದಾನ ಧರ್ಮದ ಮಾರ್ಗ ಅನುಸರಿಸುವವರಿಗೆ ವಿಶೇಷವಾಗಿ ಶುಕ್ರನಿಗೆ ಸಂಬಂಧಿತವಾದ ನವಗ್ರಹಗಳ ಧಾನ್ಯಗಳಲ್ಲಿ ಅಲ್ಲಿ ಅವರೇ ಕಾಳು ಅಥವಾ ಅವರೇ ಜಾತಿಯ ಬೇರೆ ಬೇರೆ ಬೀಜಗಳು, ಉದಾಹರಣೆಗೆ ಬೀನ್ಸ್ ಅನ್ನೋದು ಸಹ ಅವರೇ ಇನ್ನೊಂದು ಭಿನ್ನ ಜಾತಿ ಬರುತ್ತೆ. ರಾಜ್ಮಾ ಅನ್ನೋದು ಬರುತ್ತೆ, ಅದು ಅವರೇ ಭಿನ್ನ. ಯಾಕಂದರೆ ಅವರೇ ಕಾಳು ಕೆಲವೊಂದು ಸಮಯದಲ್ಲಿ ಮಾತ್ರ ಒಂದು ಸೀಸನಲ್ಲಿ ಮಾತ್ರ ಸಿಗುವಂಥದ್ದಿರುತ್ತೆ. ಹಾಗಾಗಿ ಅವರೇ ಕಾಳನ್ನಾಗಲಿ ಅಥವಾ ಅವರೇ ಜಾತಿಯ ಇನ್ನಿತರ ಧಾನ್ಯಗಳನ್ನಾಗಲಿ ನೀವು ಅಲ್ಲಿ ದಾನವಾಗಿ ಕೊಡ್ಬೋದಾಗಿದೆ. ಹಾಗೆಯೇ ನವಗ್ರಹಗಳ ಧಾನ್ಯವನ್ನು ಸೇರಿಸಿನೂ ಕೊಡ್ಬೋದು. ಅದೇ ರೀತಿ ಶುಕ್ರನಿಗೆ ಸಂಬಂಧಪಟ್ಟು ಈ ಯಾವುದೇ ರೀತಿಯ ಈ ಸ್ತ್ರೀ ದೇವತೆಗಳಿಗೆ ಮತ್ತು ಸ್ತ್ರೀಯರನ್ನು ಗೌರವಿಸುವಂಥದ್ದು ಅಥವಾ ಸ್ತ್ರೀ ದೇವಾಲಯಗಳಲ್ಲಿ ಅನ್ನದಾನಕ್ಕೆ ಸಹಾಯ ಮಾಡೋದು, ಸ್ತ್ರೀ ದೇವಾಲಯಗಳು ಏನಾದರೂ ಕೊಡುಗೆಗಳನ್ನು ಹರಕೆಗಳನ್ನು ಸಮರ್ಪಣೆ ಮಾಡುವಂಥದ್ದು, ಸ್ತ್ರೀ ದೇವತೆಗಳಿಗೆ ಅಲ್ಲಿ ಕೆಲವರು ಬಾಗಿನ, ಸೀರೆ ಅಥವಾ ಕೆಲವು ಚಿನ್ನ, ಆಭರಣ, ಬೆಳ್ಳಿಯ ವಸ್ತುಗಳು ಇವನ್ನೆಲ್ಲ ಕೊಡ್ತಾರೆ, ಅದನ್ನು ಸಹ ಕೊಡ್ಬೋದು. ಅದೇ ರೀತಿ ಮನೆಯಲ್ಲಿ ನಿಮ್ಮ ಇರತಕ್ಕಂಥ ಒಂದು ಸ್ತ್ರೀ ವರ್ಗಕ್ಕೆ ನಿಮ್ಮ ತಾಯಿ ಇರ್ಬೋದು, ನಿಮ್ಮ ಪತ್ನಿ ಇರ್ಬೋದು, ಮಗಳು ಇರ್ಬೋದು, ಸೊಸೆ ಇರ್ಬೋದು, ಯಾರೇ ಇರ್ಬೋದು, ಮನೆಯಲ್ಲಿ ಇರತಕ್ಕಂಥ ಸ್ತ್ರೀ ವರ್ಗವನ್ನು ಗೌರವಿಸಿ ಅವರು ಇಷ್ಟಪಡುವಂಥ ವಸ್ತುಗಳನ್ನು, ವಸ್ತ್ರಗಳನ್ನು, ಆಭರಣ, ಹೂವನ್ನು ಇತ್ಯಾದಿಗಳನ್ನು ಅವರನ್ನು ಕೊಟ್ಟು ಅವ್ರನ್ನ ಪ್ರಸನ್ನವಾಗಿಡ್ಬೋದು. ಯಾಕಂದರೆ ಯತ್ರ ನಾರು ಪೂಜೆಯಂತೆ ರಮಸ್ತೆ ತತ್ರ ದೇವತಾ ಅನ್ನೋದೊಂದು ಸಾಧಾರಣವಾದ ಒಂದು ನಮ್ಮ ದೇಶದಲ್ಲಿ ಒಂದು ಪರಂಪರಾಗತವಾಗಿ ಬಂದಿದೆ. ಹಾಗಾಗಿ ಸ್ತ್ರೀ ವರ್ಗವನ್ನು ಪ್ರಸನ್ನವಾಗಿ ಇಡೋದಾಗಲಿ, ಅವರನ್ನು ಗೌರವಿಸೋದಾಗಲಿ, ಅವರನ್ನು ಖುಷಿಯಾಗಿ ಇಡುವಂಥದ್ದಾಗಲಿ ಅದು ಸಹ ಒಂದು ಲಕ್ಷ್ಮೀ ತಾಯಿ ಆರಾಧನೆ. ಜೊತೆಗೆ ಒಂದು ಶುಕ್ರ ಗ್ರಹದ ಒಂದು ಪ್ರಸನ್ನವಾಗಿಡುವಂಥ ಒಂದು ವಿಧಾನ ಆಗಿರುತ್ತೆ. ಅದು ಸಹ ಒಂದು ಉತ್ತಮವಾದ ಆಯ್ಕೆ ಇರುತ್ತೆ. ಜೊತೆಗೆ ಅವರಲ್ಲಿ ಯಾವುದೇ ರೀತಿಯ ವಾದ ವಿವಾದ, ಕಲಹ, ವಾಗ್ವಾದಗಳನ್ನು ಮಾಡದೆ ಈ ಶುಕ್ರವಾರದಂದು ಅವರಲ್ಲಿ ಉತ್ತಮವಾದ ಒಂದು ಪ್ರಸನ್ನತೆಯನ್ನು ಕಂಡರೆ ಅದರಿಂದ ನಿಮಗೆ ಶುಕ್ರನು ಪ್ರಸನ್ನ ಆಗ್ತಾನೆ ಅನ್ನೋದು ನಂಬಿಕೆ ಇದೆ. ಹಾಗಾಗಿ ಇವೆಲ್ಲವೂ ಒಂದು ಸಾಮಾನ್ಯವಾಗಿ ಶುಕ್ರನ ವಕ್ರೀ ಕಾಲದಲ್ಲಿ ಅನುಸರಿಸಬೇಕಾದ ಸರಳವಾದ ಮಾರ್ಗೋಪಾಯಗಳನ್ನು ಹೇಳಿದಾಗಿದೆ. ಶುಕ್ರನ ವಕ್ರೀ ಸ್ಥಿತಿಯ ಬಗ್ಗೆ ಯಾರು ಆತಂಕ ಭಯ ಪಡುವುದಿಲ್ಲ. ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆಯನ್ನು ಗಮನಿಸಿ, ವಿಶೇಷವಾಗಿ ಆರ್ಥಿಕವಾಗಿ ವೈಯಕ್ತಿಕ ಜೀವನದಲ್ಲೂ ಮಾತು ನಡವಳಿಕೆಯಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಿದರೆ ಸಾಕಾಗುತ್ತೆ. ಜೊತೆಗೆ ಕೊನೆಗೆ ಹೀಗೆ ಹೇಳಿದಂಥ ಈ ಭಕ್ತಿ ಮಾರ್ಗವನ್ನು, ಧರ್ಮ ಮಾರ್ಗವನ್ನು ಅನುಸರಿಸಬಹುದಾಗಿದೆ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ನಮ್ಮಿಂದ ಪ್ರಸಾರವಾಗುವ ಇನ್ನಿತರ ವಿಶೇಷ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.